ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಸಾಧಕರ ಒಂದು ವೇದಿಕೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ವೆರಿ ಯಂಗ್ ಏಜಲ್ಲಿ, ಅತ್ಯಂತ ಸಣ್ಣ ಏಜಲ್ಲಿ ಪ್ರೊಫೆಸರ್ ಆಗಿ ನಮ್ಮ ಮಹಾವಿದ್ಯಾಲಯಕ್ಕೆ ಅಪಾಯಿಂಟ್ ಆಗಿದ್ದಾರೆ ಡಾಕ್ಟರ್ ಉಮಾಕಾಂತ್ ಲಮಾಣಿ ಸರ್ ಅಂತ. ಸರು ಈ ವಯಸ್ಸಲ್ಲೇ PhD ಮುಗಿಸಿದ್ದಾರೆ. ಅದು PhD ಎಲ್ಲಿ ಮುಗಿಸಿದ್ದಾರೆ ಅಂದರೆ ಇಂಡಿಯಾದ ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್, ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ IIT ಬಾಂಬೆ. ಅದರ ಜೊತೆಗೆ ತಮ್ಮ PhD ಆದಮೇಲೆ ಪೋಸ್ಟ್ ಡಾಕ್ ಸಹ ಮಾಡಿದ್ದಾರೆ, ದಟ್ಟು ವಿತ್ ರಷ್ಯನ್ ಕೊಲಾಬ್ರೇಷನ್ನು. ಅದು ಈ ಒಂದು ಕಿರಿಯ ಏಜಿನಲ್ಲಿ ಸಾಧನೆ ಮಾಡಿ ಗೌರ್ಮೆಂಟ್ ಜಾಬ್ ಗಿಟ್ಟಿಸ್ಕೊಂಡು ನಮ್ಮ ಕಾಲೇಜ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಉಮಾಕಾಂತ್ ಲಮಾಣಿ ಸರ್ ಅಂತ. ಸರ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಾ ಇದೆ. ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಇಟ್ಸ್ ಎ ವೆರಿ ಮೆಮೊರಬಲ್ ಮೂಮೆಂಟ್ ಸರ್. ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. Thank you, sir. So, how are you feeling, sir? So, feeling great, feeling good. Okay. It's always a pleasure to have a conversation with you. And thank you again for having me here. Thank you, sir. Thank you so much. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಸರ್ನ ಇಂಟರ್ವ್ಯೂ ಮಾಡೋ ಒಂದು ಉದ್ದೇಶ ಏನಪ್ಪ ಅಂದರೆ, ಸರ್ರು ಆಲ್ಮೋಸ್ಟ್ ನಿಮ್ಮ ಏಜ್ ಅವರೇ ಆಗಿರೋದ್ರಿಂದ, ನಿಮ್ಮ ಜನ್ರೇಷನ್ ಅವರೇ ಆಗಿರೋದ್ರಿಂದ ಸರ್ರ ಒಂದು ಅನುಭವ, ಸರ್ರ ಒಂದು ಎಕ್ಸ್ಪೀರಿಯನ್ಸು ಡೆಫಿನೆಟ್ಲಿ ಸರ್ ಕೊಡುವಂಥ ಮಾಹಿತಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ನಿಮ್ಮ ಲೈಫ್ ಚೇಂಜ್ ಆಗಲಿ, ನೀವು ಆ ಥರ ಸಾಧಕರಾಗಲಿ ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ಮಾಡ್ತಾ ಇರೋದು. ಸರ್, ಈ ಒಂದು ಯಂಗ್ ಏಜ್ಗೆ ಯು ಹ್ಯಾವ್ ಬಿಕಮ್ ಎ ಪ್ರೊಫೆಸರ್. ಹೌ ಆರ್ ಯು ಫೀಲಿಂಗ್ ಸರ್? ಹೇಗೆ ಅನ್ನಿಸ್ತಾ ಇದೆ? Feeling great, sir. ಯು ಆರ್ ಫೀಲಿಂಗ್ ಗ್ರೇಟ್? Yes. ವಾಟ್ ಈಸ್ ದ ಸೀಕ್ರೆಟ್ ಸರ್? ಲೈಕ್ ಅಟ್ ದಿಸ್ ಅರ್ಲಿ ಏಜ್ ಯು ಗಾಟ್ ಎ ಗೌರ್ಮೆಂಟ್ ಜಾಬ್, you cracked whatever the exam it is there, and you have been appointed as assistant professor. Yes. So what is the secret? So, as such, secret ಅಂತ ಏನಿಲ್ಲ ಸರ್ ಅದರಲ್ಲಿ. Okay. ಸೊ ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಕ್ಲಾರಿಟಿ ಇರಬೇಕು. Okay. ಆ್ಯಂಡ್ ಯು ಹ್ಯಾವ್ ಟು ಬಿ ಹಾರ್ಡ್ ವರ್ಕಿಂಗ್. Okay. ಆ್ಯಂಡ್ ಥಿಂಗ್ಸ್ ವಿಲ್ ಬಿ ಗುಡ್ ಅಟ್ ದ ಎಂಡ್. Okay. So you mean to say you had a clarity in whatever you wanted in your life. Yes. So there were no distractions. Yes. And you were very focused. ನಿಮಗೆ ಏನು ಬೇಕು ಅಂತ ನಿಮಗೊಂದು ಕ್ಲಾರಿಟಿ ಇತ್ತು. Very so true. that's Yes. what you that has made you to be here. Yes, yes. Okay, that's very nice, sir. Sir, ಹಾಗಾದರೆ ಟು ಸ್ಟಾರ್ಟ್ ವಿತ್, ಕ್ಯಾನ್ ಯು ಶೇರ್ ನಿಮ್ಮ ಒಂದು ಬಾಲ್ಯದ ದಿನಗಳು ಹೇಗಿತ್ತು ಅಂತ? ಹೇಗೆ ಕಳೆದ್ರಿ? ಹೇಗಿತ್ತು ಯುವರ್ ಚೈಲ್ಡ್ಹುಡ್ ಡೇಸ್? ಬಿಕಾಸ್ ಬಾಲ್ಯದ ದಿನಗಳು, ಚೈಲ್ಡ್ಹುಡ್ ಡೇಸ್, ಇಟ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮೆಮೊರಬಲ್ ಡೇಸ್ ಅಂದರೆ ಈ ಬಾಲ್ಯದ ದಿನಗಳು, ಈ ಚೈಲ್ಡ್ಹುಡ್ ಡೇಸ್. ಕ್ಯಾನ್ ಯು ಶೇರ್ ಹೌ ಇಟ್ ವಾಸ್? ಶೋರ್ ಶೋರ್ ಸರ್. ಫಸ್ಟ್ ನಾನು ಚೈಲ್ಡ್ಹುಡ್ ಡೇಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಎಸ್ ಸರ್. ಸೊ ದ್ಯಾಟ್ ಪೀಪಲ್ ಕ್ಯಾನ್ ಕನೆಕ್ಟ್ ವಿತ್ ದ್ಯಾಟ್ ಒನ್. ಎಸ್. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾವು 5 ಜನ ಇರೋದು. ಸೊ ಅಪ್ಪ ಅಮ್ಮ, ಅಣ್ಣ, ನಾನು, ತಮ್ಮ. ಓಕೆ ಸರ್. ಅಪ್ಪ ಅಮ್ಮ ಕೃಷಿ ಕೆಲಸ ಮಾಡ್ತಾರೆ. ಓಕೆ. ಸ್ವಲ್ಪ ಜಮೀನಿದೆ, ಅದರಲ್ಲಿ ಕೃಷಿ ಕೆಲಸ ಎಲ್ಲ ಮಾಡ್ಕೊತಿದ್ದಾರೆ. ಓಕೆ. ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಓಕೆ. ಅಂಡ್ ತಮ್ಮ ಅಗೇನ್ ಬ್ಯಾಕ್ ಬೋನ್ ಆಫ್ ಇಂಡಿಯಾ, ಕೃಷಿ ಕೆಲಸ ಮಾಡ್ತಾರೆ. ದಟ್ಸ್ ರಿಯಲಿ ಗ್ರೇಟ್ ಸರ್. ಬ್ಯಾಕ್ ಬೋನ್ ಆಫ್ ಇಂಡಿಯಾ, ಟ್ರೂ. ಎಸ್. ಸೊ ನಾನು ಹುಟ್ಟಿದ್ದು ಜಂಗಿನಕೊಪ್ಪ ಅನ್ನೋ ಗ್ರಾಮದಲ್ಲಿ. ಓಕೆ. ತುಂಬಾನೇ ಸಣ್ಣ ಗ್ರಾಮ. ಇದು ಹಾನಗಲ್ ತಾಲೂಕಲ್ಲಿ ಬರುತ್ತೆ. ಎಸ್ ಸರ್. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಹಾವೇರಿ ಡಿಸ್ಟ್ರಿಕ್ಟ್. ಹಾವೇರಿ ಡಿಸ್ಟ್ರಿಕ್ಟ್. ಎಸ್. ಸೊ ಬಾಲ್ಯ ಜೀವನ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ನನಗೆ 1ನೇ ಕ್ಲಾಸಿಗೆ ಹಾಸ್ಟೆಲ್ ಇಟ್ಟಿದ್ರು. ಓಕೆ. ಹಾಸ್ಟೆಲಿಗೆ ಹಾಕಿದ್ರು ಕಲೀಲಿಕ್ಕೆ ಅಂತೇಳಿ. ಸೊ ಇದನ್ನ ಏನಕ್ಕೆ ಹೇಳ್ತಿದ್ದೇನೆ ಅಂತಂದರೆ, ಸೊ ಇದರಲ್ಲಿ ಹಿಂದ್ಗಡೆ ಒಂದು 2-3 ಪಾಯಿಂಟ್ಸ್ ಇದೆ. ಸೊ ಮೊದಲು ಮನೇಲಿರೋ ಬಡತನ. ಟ್ರೂ. ಸೊ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟವ್ರು ನಾವು. ಓಕೆ. ಸೊ ಎರಡನೇದ್ದು ಅಪ್ಪ ಅಮ್ಮನ ಥಾಟ್ಸ್. ಓಕೆ. ಅವ್ರು ಕಷ್ಟಪಟ್ಟಿದ್ದಾರೆ. ಓಕೆ. ಸೊ ಅವ್ರು ಫೇಸ್ ಮಾಡಿದಂಥ ಕಷ್ಟಗಳು ಮಗನಿಗೆ ಬರಬಾರ್ದು. ಯಾಕಂದರೆ ವಾತಾವರಣ, ನಮ್ಮ ಹಳ್ಳಿ ವಾತಾವರಣ ಯಾವ ರೀತಿ ಇರ್ತದೆ ಅಂದರೆ, ಮಕ್ಕಳಿಗೆ ಮೋಸ್ಟ್ಲಿ ನಿಮಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ. ಸೊ ಅದರಿಂದ ದೂರ ಇಡಬೇಕಂತೇಳಿ ಬಯಸಿದವರು ಅವರು. ಆಮೇಲೆ ಥರ್ಡ್ ಒನ್ ಏನು ಅಂತಂದರೆ, ನಾನು ಯಾವಾಗಲೂ ಅಪ್ಪ ಅಮ್ಮನ ಕಣ್ಣಲ್ಲಿ ನೋಡಿದ್ದೇನು ಅಂತಂದರೆ, ಸೊ ನನ್ನ ಮಗ ಏನಾದರೂ ಒಳ್ಳೇದು ಮಾಡ್ತಾನೆ, ಸೊ ಅದರಿಂದ ನಮ್ಗೆ ಒಳ್ಳೇದಾಗತ್ತೆ. ಸೊ ಇದನ್ನು ನಾನು ಯಾವಾಗಲೂ ಕಂಡಿದ್ದೇನೆ. ಸೊ ಮೋಸ್ಟ್ಲಿ ನಾ ಅಪ್ಪ ಅಮ್ಮನ ಥಾಟ್ ಏನಿತ್ತಲ್ವಾ ಅದು, ಸೊ ನನ್ನ ಮಗ ಏನಾದರೂ ಮಾಡ್ತಾನೆ, ಅದರಿಂದ ನಮ್ಗೆ ಒಳ್ಳೇದಾಗತ್ತೆ. ಸೊ ಅದು ನನಗೆ ಇಲ್ಲಿ ತನಕನೂ ಡ್ರೈವಿಂಗ್ ಫೋರ್ಸ್ ಆಗಿ ಕೆಲಸ ಮಾಡಿದೆ ಅಂತ ಅನ್ಕೋತೇನೆ ನಾನು. ಸೊ ದಟ್ ಎಮೋಷನ್ ವಾಸ್ ಎ ಡ್ರೈವಿಂಗ್ ಫೋರ್ಸ್ ಫಾರ್ ಯು. ಎಸ್ ಸರ್, ಇಟ್ಸ್ ಟ್ರೂ. ಓಕೆ. ಆ್ಯಂಡ್ ಆಲ್ಸೋ ಟು ಆ್ಯಡ್ ಆನ್ ಇಟ್ ದಟ್ ಸರ್, ಆಲ್ಮೋಸ್ಟ್ ಎಲ್ಲ ಅಪ್ಪ ಅಮ್ಮಗಳ ಕನಸು, ತಂದೆ ತಾಯಂದ್ರ ಕನಸು, ಮಕ್ಕಳು ಏನಾದರೂ ಮಾಡ್ತಾರೆ, ಮತ್ತು ಮಕ್ಕಳು ನಾವು ಪಟ್ಟಿರೋ ಕಷ್ಟವನ್ನು ನಮ್ಮ ಮಕ್ಕಳು ಪಡೆದೇ ಇರಲಿ, ಚೆನ್ನಾಗಿರಲಿ ಅಂತ. ಅಲ್ವಾ ಸರ್? ಹೌದು. ಎಸ್ ಸರ್, ಪ್ಲೀಸ್.
ಸೊ ನನ್ನ ಸ್ಕೂಲಿಂಗ್ ಡೇ ಸ್ಟಾರ್ಟ್ ಆಗೋದು 1ರಿಂದ 3ನೇ ತರಗತಿ. ನಾನು ಆಸ್ ಐ ಸೈಡ್ ನಮ್ಮ ಅಣ್ಣನ ಜೊತೆ ನನಗೆ ಹಾಸ್ಟ್ಲಿಗೆ ಹಾಕ್ತಾರೆ. ಓಕೆ. ಸೊ ನಾನು 1ರಿಂದ 3ನೇ ತರಗತಿ ಓದಿರೋದು ಲೊಯ್ಲಾ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೇಳಿ ಮುಣಗೋಡಲ್ಲಿ. ಫ್ಯಾಂಟಾಸ್ಟಿಕ್ ಸರ್. ಸೊ 3ನೇ ತರಗತಿ ಆಗ್ತಾ ಏನಾಗುತ್ತೆ ಅಂದರೆ, ನಾನು ನಮ್ಮ ಅಣ್ಣ ತುಂಬಾ ಜಗಳ ಆಡ್ತೇವೆ ಅಂತ ನಮ್ಮ ತಂದೆಯವ್ರು ಏನು ಮಾಡ್ತಾರಂದ್ರೆ, ಸೊ ನಮ್ಮಿಬ್ಬರನ್ನ ಬೇರೆ ಇಟ್ರೆ ಸೊ ಮೋಸ್ಟ್ಲಿ ಇವರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ಬೋದು. ದೂರ ಇದ್ರೆ ಒಬ್ಬೊಬ್ರು ಅಂದ್ರೆ ಇಬ್ಬರಿಗೂ ಅವ್ರವ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಈ ಥಾಟ್ ಪ್ರೊಸೆಸ್ ಇಂದ ನಮ್ಮ ತಂದೆಯವರು ನಮ್ಮಿಬ್ಬರನ್ನ ಬೇರೆ ಬೇರೆ ಸ್ಕೂಲಿಗೆ ಹಾಕ್ತಾರೆ. ಸೊ ಯು ಯೂಸ್ ಟು ಕ್ವಾರಲ್ ಅ ಲಾಟ್ ಇನ್ ದ ಚೈಲ್ಡ್ಹುಡ್ ಡೇಸ್. ಎಸ್. ಓಕೆ. ಸೊ ಅದಕ್ಕೆ ಚೈಲ್ಡ್ಹುಡ್ ಡೇಸ್ ಅನ್ನೋದು. ಇವಾಗ ವಿ ಆರ್ ಕ್ವೈಟ್ ಮಚ್ಯೂರ್ಡ್ ಎನಫ್. ಓಕೆ. ಸೊ ಇವಾಗ ಹಾಗಾಗ್ಲಿಕ್ಕಿಲ್ಲ. ಓಕೆ. ಸೊ 3ನೇ ತರಗತಿಗೆ ನಮ್ಮಣ್ಣ ಬೇರೆ ಸ್ಕೂಲಿಗೆ ಹೋಗ್ತಾನೆ, ನಾನು ಹಾನಗಲ್ಲಿಗೆ ಬರ್ತೇನೆ. ಸೊ ನಾನು ಆಶ್ರಮ ಸ್ಕೂಲ್ ಅಂತೇಳಿ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿ, ಸೊ ಅಲ್ಲಿ ನನ್ನ 4ನೇ ಕ್ಲಾಸ್ ಆಗುತ್ತೆ. ಸೊ ಈ ಬೇರ್ಪಡಿಸೋ ಅದರ ಹಿಂದ್ಗಡೆ ಒಂದು ಥಾಟ್ ಪ್ರೊಸೆಸ್ ಇತ್ತು ನಮ್ಮ ತಂದೆಯವ್ರದ್ದು. ಸೊ ಅದೇ ಆಸ್ ಐ ಸೈಡ್, ಇವರು ದೂರ ಇದ್ದಂದ್ರೆ ಒಬ್ಬರೊಬ್ಬರು ವ್ಯಾಲ್ಯೂ ಇವ್ರಿಗೆ ಗೊತ್ತಾಗುತ್ತೆ. ಸೊ ಅದು ವರ್ಕ್ ಆಯಿತು ಅಂತಲೂ ನನಗೆ ಅನ್ಸುತ್ತೆ. ಏನಕ್ಕಂತಂದ್ರೆ ಇವಾಗ ನಾನು ನನ್ನ ತಂದೆ ತಾಯಿ ಬಿಟ್ಟು ನಾನು ಯಾರಿಗಾದ್ರೂ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೇನೆ, ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತಂದರೆ ಅದು ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮನ್ನ. ನೈಸ್ ಸರ್. ಎಸ್. ಓಕೆ. ಸೊ 4ನೇ ಕ್ಲಾಸಿಗೆ ನಾನು ಆಶ್ರಮ ರೆಸಿಡೆನ್ಷಿಯಲ್ ಸ್ಕೂಲು ಹಾನಗಲ್ಲಲ್ಲಿ 4ನೇ ಕ್ಲಾಸ್ ಓದ್ತೇನೆ ಅಲ್ಲಿ. ಸೊ ಅದಾದಮೇಲೆ 5ರಿಂದ 10ನೇ ತರಗತಿಯನ್ನು ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು ಇಲ್ಲಿ ಮುಗಿಸಿದ್ದೇನೆ. ಒನ್ಸ್ ಅಗೇನ್ ದಟ್ ಈಸ್ ಆಲ್ಸೋ ಹಾಸ್ಟೆಲ್. Yes. So you have spent almost your schooling days in the hostel. ಟು ಬಿ ಆನೆಸ್ಟ್, ನಂದು ಕಂಪ್ಲೀಟ್ ಅದಾದ್ಮೇಲೆ ಜರ್ನಿ PhD ತನಕನೂ ಹಾಸ್ಟೆಲೇ ಆಗಿದೆ. ಹೌದು. So first kudos to hostels. Yes. Whatever we have, yes, we should be thankful to all the hostels, yes, which is providing shelter for all the students actually. Yes. So grateful for all the hostel caretakers. Yes, sir. Okay. Yes. ಸೊ 5ರಿಂದ 10ನೇ ತರಗತಿ ನಂದು ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಆಗುತ್ತೆ. ಸೊ ಅದು ನಂದು ಇಂಗ್ಲೀಷ್ ಮೀಡಿಯಂ, ಮೋಡ್ ಆಫ್ ಇನ್ಸ್ಟ್ರಕ್ಷನ್ ವಾಸ್ ಇಂಗ್ಲೀಷ್ ಮೀಡಿಯಮಲ್ಲಿ. ಓಕೆ. ಸೊ ಅದಾದಮೇಲೆ ನಾನು PUCನ ಸೈನ್ಸ್ ಸ್ಟ್ರೀಮ್ ತೊಗೊಂಡು PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ 11 and 12 ನಾನು PUC ಸೈನ್ಸಲ್ಲಿ ಮಾಡ್ತೇನೆ. ಸೊ ಸರ್, ಹಾಗಾದರೆ ಸೆಕೆಂಡ್ PUC ಅಲ್ಲಿ ನೀವು ಯಾಕೆ ಸೈನ್ಸ್ನೇ ತೊಗೊಂಡ್ರಿ? ಬೇರೆ ಬೇರೆ ಆಪ್ಷನ್ ಇತ್ತು ನಿಮಗೆ. ಆರ್ಟ್ಸು ತೊಗೋಬೋದಿತ್ತು, ಕಾಮರ್ಸು ತೊಗೋಬೋದಿತ್ತು, ಸೈನ್ಸ್ ಎದಕ್ಕೆ ತೊಗೊಂಡ್ರಿ? ವೈ ಡಿಡ್ ಯು ಆಪ್ಟ್ ಸೈನ್ಸ್? ಸೊ ಜೆನ್ಯೂನ್ಲಿ ನೈಸ್ ಕ್ವಶನ್ ಸರ್ ಇದು. ಓಕೆ, ಥ್ಯಾಂಕ್ ಯು. ಏನಕ್ಕಂತಂದರೆ ಒಬ್ಬ ಹಳ್ಳಿಯಿಂದ ಸ್ಟೂಡೆಂಟ್ ಬರೋನಿಗೆ ಇದು ಯಾವಾಗಲೂ ಒಂದು ಡೈಲೆಮ ಇದು, ಯಾವ್ದು ಪಿಕ್ ಮಾಡಲಿ ಅಂತ ಹೇಳಿ. ಸೊ ನಾನು ಹಳ್ಳಿಲಿ ಬೆಳೆದಿರೋದ್ರಿಂದ ಸೊ ನಮಗೆ ಈಸಿಲಿ ಸರೌಂಡಿಂಗ್ನ ಏನು ಬರುತ್ತೆ ಅಂತಂದರೆ, ಆರ್ಟ್ಸ್ ಸ್ಟ್ರೀಮ್ ತಗೊಳ್ಳಿ, ಇಟ್ ವಿಲ್ ಬಿ ಈಸಿಯರ್, ಲೈಫ್ ವಿಲ್ ಬಿ ಮಚ್ ಸಿಂಪ್ಲರ್ ಅಥವಾ ಈಸಿಯರ್ ಅಂತ ಅನ್ಸುತ್ತೆ. ಸೊ ಬಟ್ ನನ್ನ ಕೇಸಲ್ಲಿ ಏನಾಯಿತು ಅಂತಂದರೆ, ನಮ್ಮ ಅಪ್ಪ ಅಮ್ಮ 4ನೇ ತರಗತಿ ಓದಿದ್ದಾರೆ. ಅಮ್ಮನೂ 4ನೇ ತರಗತಿ ಓದಿರೋದು, ಅಪ್ಪನೂ 4ನೇ ತರಗತಿ ಓದಿರೋದು. ಸೊ ಬಟ್ ಲಕ್ಕಿಲಿ ಅವರಷ್ಟು ಓದಿದ್ರು ಸಹಿತ ಕನ್ನಡ ಬರೆಯೋದು ಓದೋದೆಲ್ಲ ಚೆನ್ನಾಗಿ ಮಾಡ್ತಾರೆ. ಇದೇನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ತಂದೆ ತಾಯಿಯಿಂದ ನಮಗೆ ಏನು ಚೂಸ್ ಮಾಡಬೇಕು ಅನ್ನೋ ಇನ್ಪುಟ್ ಬರೋದಿಲ್ಲ. ಬೇಸಿಕಲಿ ವಿ ಆರ್ ದ ಫಸ್ಟ್ ಜನರೇಷನ್ ಇನ್ ಟು ಎಡ್ಯುಕೇಷನ್. ಸೊ ನಮ್ಮ ಅಣ್ಣ ನನಗಿಂತ 2 ವರ್ಷ ದೊಡ್ಡವರು. ಸೊ ಅವ್ರು ನನಗೇನು ಹೇಳಿದ್ದಂತಂದರೆ, ಸೊ ನೀನು ನಿನ್ನ ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದೀಯ ನೀನು, ಸೊ ಅದಕ್ಕೆ ಸೈನ್ಸ್ ಸ್ಟ್ರೀಮ್ ತೊಗೊಂಡ್ರೆ ನಿನಗೆ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಈಸಿಯರ್ ಟು ಯು, ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮಲ್ಲೆಲ್ಲ ಓದಿದೀಯ ಅಂತ ಸಜೆಸ್ಟ್ ಮಾಡಿದ್ರು ನಮ್ಮ ಅಣ್ಣ. ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದೆ ಅಷ್ಟೇ. ಓಕೆ, ಸೈನ್ಸ್ಗೆ. ಹೌದು, ಸೈನ್ಸ್ ಒಪ್ಕೊಂಡ್ರಿ. ಹೌದು. ಓಕೆ ಸರ್, PUC ಆದಮೇಲೆ ದೆನ್ ಯು ಡಿಡ್ ಯುವರ್ BSc. ಎಸ್, ಹೌದಲ್ಲ ಸರ್? ಹೌದು. ಈಗ ಸೆಕೆಂಡ್ PUC ಸೈನ್ಸ್ ಆದಮೇಲೆ ಹೌದು, ಭಾಳಷ್ಟು ಆಪ್ಷನ್ ಇದ್ವು ಸರ್. ತುಂಬ ಜನ ಈಗ ನೀಟ್ ಬರೀತಾರೆ, ಮೆಡಿಕಲ್ಲು, ಇಂಜಿನಿಯರಿಂಗು, ಈ ಥರ ಭಾಳಷ್ಟು ಆಪ್ಷನ್ ಇದ್ವು. ಬಟ್ ವೈ ಡಿಡ್ ಯು ಆಪ್ಟ್ BSc ಓನ್ಲಿ, ಬ್ಯಾಚುಲರ್ ಆಫ್ ಸೈನ್ಸ್? ಎದಕ್ಕೆ ಆಪ್ಟ್ ಮಾಡಿದ್ರಿ? ಒನ್ಸ್ ಅಗೇನ್ ನೈಸ್ ಕ್ವಶನ್ ಸರ್. ಓಕೆ, ಥ್ಯಾಂಕ್ ಯು. ಸೊ ನನ್ನ ಕೇಸಲ್ಲಿ ಏನಾಯ್ತು ಅಂದರೆ, ನಾನು PUC ಸೈನ್ಸ್ ಎಂಡ್ ಅಂದರೆ ಫೈನಲ್ ಇಯರ್ ಇದ್ದಾಗ ಅಥವಾ ಸೆಕೆಂಡ್ PUC ಎಂಡ್ ಟೈಮಲ್ಲಿ ಸೊ CET ಎಕ್ಸಾಮ್ಗೆ ಅಪೇರ್ ಆಗಿದ್ದೆ ನಾನು. ಅಫ್ಕೋರ್ಸ್ ಅಂದರೆ ಅವಾಗ ಅಪ್ಲಿಕೇಶನ್ ಹಾಕಬೇಕು, ಬಟ್ ನೀವು ನಿಮ್ಮ PUC ಮುಗಿದ್ಮೇಲೆ ಯು ಹ್ಯಾವ್ ಟು ಅಪಿಯರ್ ಫಾರ್ CET. ಓಕೆ. ಸೊ ನನ್ನ CETಯಲ್ಲಿ ನನಗೆ ಮೆಡಿಕಲ್ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್ ರ್ಯಾಂಕಿಂಗ್, ಡೀಸೆಂಟ್ ಅಮೌಂಟ್ ಆಫ್ ಇಂಜಿನಿಯರಿಂಗ್ ರ್ಯಾಂಕಿಂಗು ಮತ್ತು ಮೆಡಿಕಲ್ ರ್ಯಾಂಕಿಂಗ್ ಬಂದಿತ್ತು. ಓಕೆ. ಸೊ ಅಗೇನ್ ಮೆಡಿಕಲ್ ಕೌನ್ಸಿಲಿಂಗಿಗೆ ಹೋದಾಗ ನನಗೆ MBBS ಸೀಟ್ ಸಿಗಲಿಲ್ಲ. ಸೊ ನಮ್ಮ ಸರೌಂಡಿಂಗ್ ಯಾವ ರೀತಿ ಇತ್ತು ಅಂತಂದರೆ, MBBS ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಥಾಟಲ್ಲೇ ಇದ್ವಿ ನಾವು. ಓಕೆ. ಸೊ ಬಟ್ ಡೆಂಟಲ್ ಸಿಕ್ತಿತ್ತು, ಡೆಂಟಲ್ ಮಾಡಲಿಲ್ಲ. ಏನಕ್ಕೆ? ಅಗೇನ್ ಸರೌಂಡಿಂಗ್ ಏನು ಹೇಳುತ್ತೆ ಅಂದರೆ, ನಿಮಗೆ ನಮ್ಮ ಸರೌಂಡಿಂಗ್ ಎಲ್ಲ ಏನು ಫೀಲ್ ಮಾಡಿಸಿದ್ದು ನಮಗೆ ಅಂತಂದರೆ, ಡೆಂಟಲ್ ಇಸ್ ನಾಟ್ ಅ ಗುಡ್ ಆಪ್ಷನ್ ಅಂತ. ಸೊ ಅದಕ್ಕೆ ನಾನು ಮೆಡಿಕಲ್ ಆಪ್ಷನ್ಸ್ ಎಲ್ಲ ಬಿಟ್ಬಿಟ್ಟೆ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಡ್ ಯು ಟು ಕ್ವಿಟ್ ಮೆಡಿಕಲ್ ಫೀಲ್ಡ್.
ಒಂದು ಮೆಡಿಕಲ್ MBBS ಸೀಟ್ ಸಿಗ್ಲಿಲ್ಲ. Yeah. ಡೆಂಟಲ್ ಸಿಕ್ತಿತ್ತು, ಬಟ್ ನಾನು ಆಪ್ಟ್ ಮಾಡ್ಕೊಳ್ಳಿಲ್ಲ. ಇಲ್ಲ. ಓಕೆ ಓಕೆ. ದೆನ್ ಮೆಡಿಕಲ್ ಎಲ್ಲ ಒಂದು ಸ್ಟ್ರೀಮ್ ಹೋಯ್ತು. Okay. ನೆಕ್ಸ್ಟ್ ಇಂಜಿನಿಯರಿಂಗು ಈಸಿಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತಿತ್ತು. ಓಕೆ. ಬಟ್ ನಾನು PUC ಮುಗಿಸಿದ್ದು 2009ರಲ್ಲಿ. 2009. ಓಕೆ. ಸೊ ಅವಾಗ ಸತ್ಯಂ ಕಂಪ್ನಿ ಹಗರಣ ಅಂತ ಆಗತ್ತೆ. ಓ, ವೆರಿ ಪಾಪ್ಯುಲರ್ ಸ್ಕ್ಯಾಮ್ Yes, ಸರ್ ಇನ್ yes, ಇಂಡಿಯಾ. yes. ಸತ್ಯಂ ಸ್ಕ್ಯಾಮ್ ಅಂತ. ಹೌದು. ರಾಮಲಿಂಗರಾಜು ಸ್ಟಾಕ್ ಮಾರ್ಕೆಟ್. ಓಕೆ, ಎಸ್ ಸರ್. ಸೊ ಸತ್ಯಂ ಕಂಪನಿ ಹಗರಣ ಆದಾಗ, ಸೊ ಅಲ್ಲಿ ಲಕ್ಷಾನ್ ಗಂಟಲೆ ಇಂಜಿನಿಯರ್ ತಮ್ಮ ಜಾಬ್ ಅನ್ನು ಕಳ್ಕೊತಾರೆ. ಮೆನಿ ಇಂಜಿನಿಯರ್ಸ್ ದೇ ಲಾಸ್ಟ್ ದೇರ್ ಜಾಬ್. ಓಕೆ. ಸೊ ಆ ಥಾಟ್ ಅಂದ್ರೆ ಆ ಪ್ರೊಸೆಸ್ ಹೇಗಿತ್ತು ಅಂತಂದ್ರೆ, ನಾನೇನಾದ್ರೂ ಇಂಜಿನಿಯರಿಂಗ್ ಜಾಯ್ನ್ ಆದ್ರೆ ಮೋಸ್ಟ್ಲಿ ನಮಗೂ ಇದೇ ಜಾಬ್ಲೆಸ್ ಆಗ್ಬಹುದು ಅನ್ನೋ ಒಂದು ಫಿಯರ್ ಸ್ಟಾರ್ಟ್ ಆಯ್ತು ನಂಗೆ ಅಲ್ಲಿ. ಓಕೆ, ಯು ಮೀನ್ ಟು ಸೇ ದಟ್ ಹೌ ಎ ಸ್ಕ್ಯಾಮ್ ಕ್ಯಾನ್ ಆಲ್ಸೋ ಇನ್ಫ್ಲೂಯೆನ್ಸ್ ದಿ career of a student. Yeah, true. So it has had an impact on. Yes. Satyam scam agilla andre you would have opted maybe you would have opted engineering. Okay, yes sir. ಸೊ ಅದ್ರ ಸಲುವಾಗಿ ನಾನು ಇಂಜಿನಿಯರಿಂಗ್ ಚೂಸ್ ಮಾಡ್ಕೊಳ್ಳಿಲ್ಲ. ಸೊ ಅದಾದ್ಮೇಲೆ ನಾನು BSc ನಾನು ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡದಲ್ಲಿ ಅಡ್ಮಿಷನ್ ತಗೊಳ್ತೇನೆ. ಅಂಡ್ ದಟ್ ಈಸ್ ರಿಯಲಿ ಅ ಲೈಫ್ ಚೇಂಜಿಂಗ್ ಜರ್ನಿ ಫಾರ್ ಮೀ. ಸರ್, ಧಾರವಾಡ ಅಂದಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಧಾರವಾಡ ಓದ್ಲಿಕ್ಕೆ ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್. ಹೇಗೆ ಅನ್ಸುತ್ತೆ ಸರ್, ಲೈಕ್ ನಿಮ್ಮ ಬಾಯಿಂದ ಹೇಳೋದಾದ್ರೆ ಧಾರವಾಡಲ್ಲಿ ಓದುವಂತ ಅನುಭವ ಹೇಗೆ ಅನ್ಸುತ್ತೆ? ಸರ್, ತುಂಬಾನೇ ಚೆನ್ನಾಗಿರುತ್ತೆ. ವಿದ್ಯಾಕಾಶಿ ಅಂತ ಕರೀತಾರೆ ಧಾರವಾಡನ್ನ. ಎಸ್. ಸೊ ಅಲ್ಲಿ ನನ್ಗೆ ಅನ್ಸಿದ ಮಟ್ಟಿಗೆ ಏನಂತಂದ್ರೆ, ಕಾಲಿಟ್ಟವ್ರು ಯಾರು ಹಾಳಾಗಿಲ್ಲ ಅಂತ ಅನ್ಕೋತೇನೆ ನಾನು, ಧಾರವಾಡದಲ್ಲಿ ಕಾಲಿಟ್ಟು. ಓಕೆ. ಸೊ ಅದು ಎಲ್ಲರಿಗೂ ಪೋಷಿಸಿದೆ ಅದು. ಸೊ ಎಕ್ಸಾಂಪಲ್ ನಾನೇ ಅದಕ್ಕೆ. ಏನು ಇಲ್ದ ಹಾಗೆ ಧಾರವಾಡ ಕಾಲಿಟ್ಟವ್ ನಾನು. ಸೊ ಒಬ್ಬ ಒಳ್ಳೆ ಮನುಷ್ಯನಾಗಿ ರೂಪಾಂತರ ಮಾಡಿದೆ ಅಂತ ಅನ್ಕೋತೇನೆ ನಾನು. ಸೊ ಧಾರವಾಡ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಲೈಫ್. ಎಸ್ ಎಸ್. ಸರ್, ನಿಮ್ಮ ಒಂದು BSc ಜರ್ನಿ ಬಗ್ಗೆ ಹೇಳ್ತೀರಾ? ಹೌ ವಾಸ್ ಇಟ್? ಸೊ ಆಸ್ ಐ ಸೆಡ್, ನಾನು BSc ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿ ಮಾಡಿದ್ದು. ಸೊ ನಿಮಗೆ ಶಾರ್ಟ್ ಆಗಿ ನನ್ನ ಜರ್ನಿ, BSc ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳ್ಬೇಕಾದ್ರೆ, ನಾನು ನಿಮಗೆ ನನ್ನ ಸೆಮಿಸ್ಟರ್ ಮಾರ್ಕ್ಸ್ ಅನ್ನ ಹೇಳ್ಬಿಡ್ತೇನೆ. ಸೊ ಒಂದು ಸಣ್ಣ ಹಳ್ಳಿಯಿಂದ ಧಾರವಾಡ ಬಂದವ್ ನಾನು. ನನ್ನ ಮೈಂಡ್ ಸೆಟ್ ಯಾವ ರೀತಿ ಇತ್ತು, ಅದು ಯಾವ ರೀತಿ ಚೇಂಜ್ ಆಯಿತು ಅಂತ. ಸೊ ನಂದು ಫಸ್ಟ್ ಸೆಮಿಸ್ಟರ್ BSc ಪರ್ಸೆಂಟೇಜ್ ಬಂದ್ಬಿಟ್ಟು 68%. 68%. ಸೊ ಅದೇ ಫೈನಲ್ ಸೆಮಿಸ್ಟರ್ ಅಲ್ಲಿ ನನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು 92%. 92% ಸರ್. ಎಸ್. ದೇರ್ ಇಸ್ ಎ ಹ್ಯೂಜ್ ಟ್ರಾನ್ಸ್ಫಾರ್ಮೇಶನ್. ಎಸ್, ಹೌದು. ಅಂಡ್ 92% ಅಂತ ಹೇಳಿದಾಗ ಐ ವಾಸ್ ದ ಟಾಪ್ 15 ಸ್ಟೂಡೆಂಟ್ಸ್ ಅಮಾಂಗ್ ದೇರ್ ವೇರ್ 1000 ಆಫ್ ಪೀಪಲ್. ಸಾವಿರಾರು ಗಂಟಲೆ ಜನ ಇದ್ರು ಅಲ್ಲಿ, ಅಂದ್ರೆ ಸ್ಟೂಡೆಂಟ್ಸ್ ಇದ್ರು ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿ. ಓಕೆ. ಸೊ ಐ ವಾಸ್ ದ ಟಾಪ್ 15 ಅಮಾಂಗ್ ಆಲ್ ದಿ ಪೀಪಲ್. ಇಂಪ್ರೆಸಿವ್ ಸರ್. ಎಸ್. ಸೊ ಇನ್ನೊಂದು ರೀತಿ ಹೇಳ್ಬೇಕಂತಂದ್ರೆ, ಸೊ ನಾನು ಮೊದಲು ಕಾಲೇಜಿಗೆ ಹೋಗ್ಲಿಕ್ಕೆ ಹೆದರೋನು ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ತುಂಬಾನೇ ದೊಡ್ಡ ಕಾಲೇಜು. ಸೊ ಮೊದಲು ಕಾಲೇಜಿಗೆ ಹೋಗ್ಲಿಕ್ಕೆ ಹೆದರೋನು. ಲಾಸ್ಟಿಗೆ ಯಾವ ರೀತಿ ಟ್ರಾನ್ಸ್ಫಾರ್ಮೇಶನ್ ಆಯಿತು ಅಂತಂದ್ರೆ, ಕಾಲೇಜಲ್ಲಿ ಮೋರ್ ಆರ್ ಲೆಸ್ ಯಾವುದೇ ಫಂಕ್ಷನ್ ಬಂದರೂ ಸಹಿತ ಸೊ ಆ ಫಂಕ್ಷನ್ ಅನ್ನು ಹೋಸ್ಟ್ ನಾನೇ ಮಾಡ್ತಿದ್ದೆ, ಮೋರ್ ಆರ್ ಲೆಸ್. ಸೊ ಈ ಜರ್ನಿಲಿ ನಾನು ಪಠ್ಯದ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಡೆನೂ, ಅಂದ್ರೆ ಅದನ್ನು ಡೆವಲಪ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೇನೆ ನಾನು. ಓಕೆ. ಸೊ ಪಠ್ಯದ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಕ್ಯಾನ್ ಯು ಟೆಲ್ ಮಿ ಸರ್, ಲೈಕ್ ನಿಮ್ಗೆ ಗೊತ್ತಿರೋ ಹಂಗೆ ಏನು? ಅಂದ್ರೆ ಈಗ ಬರೀ ಮಾರ್ಕ್ಸ್ ತಗೊಂಡ್ರೆ ಇಂಪಾರ್ಟೆಂಟ್ ಅಲ್ಲ, ಜೊತೆಗೆ ಯು ನೀಡ್ ಟು ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ. ಕ್ಯಾನ್ ಯು ಜಸ್ಟ್? ಸೊ ನಾನು ಅನ್ಕೊಂಡಿದ್ದೇನು ಅಂತಂದ್ರೆ, ನಾನು ಕಲ್ತಿದ್ದೇನು ಅಂತಂದ್ರೆ, ಸೊ ಮೊದಲು ನಾನು ಏನು ಮಾತಾಡ್ತಿದ್ದೀನಿ ಅದು ಎಲ್ಲರಿಗೂ ಅರ್ಥ ಆಗ್ತಿದೆಯಾ, ಕಮ್ಯುನಿಕೇಶನ್ ಸ್ಕಿಲ್ಸ್, ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಎಸ್. ಆಮೇಲೆ ನನ್ನ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇದೆ. ಬಾಡಿ ಲ್ಯಾಂಗ್ವೇಜ್. ಹೌದು. ಓಕೆ. ಅಂದ್ರೆ ನೀವು 4 ಜನ ಜೊತೆ ಮಾತಾಡುವಾಗ ಅಥವಾ ನೀವು ಆಡಿಯನ್ಸ್ ಜೊತೆ ಮಾತಾಡುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬೇರೆ ಇರ್ತದೆ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಇಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ಸೊ ಅದ್ರ ಮೇಲೆ ವರ್ಕ್ ಮಾಡಿದ್ದೆ ನಾನು. ಸೊ ಇನ್ನೊಂದು ಆಸ್ ಐ ಸೆಡ್ ಏನು ಅಂತಂದ್ರೆ, ನಾನು ಮಾತಾಡೋದು 10 ಜನಕ್ಕೆ, ಅಂದ್ರೆ ನಾನು ಬೇರೆಯವ್ರಿಗೆ ಅಡ್ರೆಸ್ ಮಾಡ್ತಿದ್ದೇನೆ, ಅದು ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಿದೆಯಾ, Whatever I am telling, yes, my audience is able to understand. Exactly. Okay. Yes. Am I able to reach them? Exactly. Okay. True. So okay. ಸೊ ಇದು ಅಂತ ಅನ್ಕೊಂಡಿದ್ದೇನೆ ನಾನು ಪರ್ಸನಾಲಿಟಿ ಅಂದ್ರೆ. ನಾನು ಇದ್ರ ಬಗ್ಗೆ ವರ್ಕ್ ಮಾಡ್ಕೊಂಡಿದ್ದೇನೆ, ಇದ್ರ ಮೇಲೆ ವರ್ಕ್ ಮಾಡಿದ್ದೇನೆ ಅದರ. Okay, you have worked on it. Yes. So basically ಸೊ ಡಿಗ್ರಿ ಆಗ್ಬೋದು, PU ಆಗ್ಬೋದು, PG ಆಗ್ಬೋದು, ವೆರಿ ಇಂಪಾರ್ಟೆಂಟ್. ಪಠ್ಯದ ಜೊತೆಗೆ ಅಕಾಡೆಮಿಕ್ ಜೊತೆಗೆ ಸ್ಟೂಡೆಂಟ್ಸ್ ನೀಡ್ ಟು ವರ್ಕ್ ಆನ್ ದರ್ academics also. I mean personality development along with the academics, personality development. Especially you mentioned about the communication skills, because that plays a very very important in anybody's life. Because after wherever you go, whatever you do in your life, now you become officer, you become a scientist, you become a professor, whatever it is, you got to communicate. Yeah. So communication plays a very very important role. Am I right, sir? Yes. Okay.
ಮತ್ತು ಇದ್ರ ಜೊತೆ ಏನಾದರೂ ನಾನು ಆ್ಯಡ್ ಮಾಡಬೇಕು ಅಂತಂದರೆ, ಸೊ ನಾನು BSc ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳೋದಾದರೆ, ನಾನು ಮೋಸ್ಟ್ಲಿ ನಮಗೆ 7:45 ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ಸೊ ಔಟ್ ಆಫ್ 1000 ಸ್ಟೂಡೆಂಟ್ಸ್, ಸೊ ಒಂದು ಫ್ಯೂ ಮೆಂಬರ್ಸ್ ನಾವು ಫಸ್ಟ್ ಕ್ಲಾಸಿಗೆ ಹೋಗ್ತಿದ್ವಿ ಆ್ಯಂಡ್ 5:30-6 ಗಂಟೆಗೆ ನಮ್ಮ ಲ್ಯಾಬ್ ಮುಗೀತಿದ್ವು. ಸೊ ಸ್ಟಾರ್ಟಿಂಗು ನಾವೇ ಡೋರ್ ಓಪನ್ ಮಾಡ್ತಿದ್ವಿ, ಕ್ಲೋಸಿಂಗು ನಾವೇ ಮಾಡ್ತಿದ್ವಿ, ಮೋರ್ ಆರ್ ಲೆಸ್. ಓಕೆ, ನೈಸ್. ಸೊ ನಮ್ಮ ಕಂಪ್ಲೀಟ್ ಡೇ ಇಟ್ ಯೂಸ್ ಟು ಬಿ ಸ್ಪೆಂಟ್ ಇನ್ ಕಾಲೇಜ್ ಓನ್ಲಿ. ಸೊ ಇಟ್ ವಾಸ್ ನಾಟ್ ಗೆಟಿಂಗ್ ವೇಸ್ಟೆಡ್. ಎಸ್, ಎಲ್ಲೂ ಡೈಲ್ಯೂಟ್ ಆಗಿಲ್ಲ, ಮೋಜು ಮಸ್ತಿ ಆ ಥರ ಏನೂ ಆಗಿಲ್ಲ. ಇಲ್ಲ. ಸೊ ಓಕೆ, ನೈಸ್ ಸರ್, ಇಂಟ್ರೆಸ್ಟಿಂಗ್ ಸರ್. ಥ್ಯಾಂಕ್ ಯು. ಸೊ ಇದಾದಮೇಲೆ ನನ್ನ BSc ಜರ್ನಿ ಆಯಿತು. ಇದಾದಮೇಲೆ ನಾನು ಮಾಸ್ಟರ್ಸಿಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಜಾಯ್ನ್ ಆಗ್ತೀನಿ. ಓಕೆ ಸರ್, ನೈಸ್ ಸರ್. ಸರ್, ಹಾಗಾದರೆ ನಿಮ್ಮ MSc ಜರ್ನಿಗೆ ಹೋಗೋಕ್ಕೆ ಮುಂಚೆ ಇಲ್ಲೇ ಐ ವುಡ್ ಲೈಕ್ ಟು ಸ್ಟಾಪ್ ಯು. ಈಗ BSc ಆದಮೇಲೆ ನಮ್ಮ ಕಾಲೇಜಲ್ಲೂ ಅಷ್ಟೇ BSc ಮಾಡ್ತಾ ಇದ್ದಾರೆ, ಹಲವಾರು ಕಾಲೇಜಲ್ಲಿ ನಮ್ಮ BSc ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇದರ ಪ್ರೈವೇಟ್, ಏಡೆಡ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್, ವಾಟ್ ಎವರ್ ಇಟ್ ಈಸ್. ಸರ್, ಈಗ BSc ಮಾಡ್ತಾನೆ ಸರ್, ಯು ಹ್ಯಾವ್ ಡನ್ ಯುವರ್ PhD ಇನ್ IIT. ಎಸ್. BSc ಜರ್ನಿ ಮುಗಿತಾನೆ ಇಂಥ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗೆ ಲೈಕ್ IIT, NITs ಜಾಯ್ನ್ ಆಗ್ಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಡಿಗ್ರಿ ಆದಮೇಲೆ? ಖಂಡಿತ ಇದೆ ಸರ್. ಸೊ ದೇರ್ ಇಸ್ ಅ ಪಾಸಿಬಿಲಿಟಿ. ಎಸ್. ಹೌ ಸರ್, ಇವಾಗ BSc ಫೈನಲ್ ಇಯರ್ ಸ್ಟೂಡೆಂಟ್, ಎಸ್ಪೆಷಲಿ BSc ಸ್ಟೂಡೆಂಟ್ಸಿಗೆ ಹೇಳ್ತಿದ್ದೆ ನಾನು. ಸೊ BSc ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂದರೆ 5th ಸೆಮಿಸ್ಟರ್ ಇದ್ದಾಗ, ಸೊ ಅವರಿಗೆ ಸೆಪ್ಟೆಂಬರ್ ಆರ್ ಅಕ್ಟೋಬರಲ್ಲಿ ಒಂದು ಅಪ್ಲಿಕೇಶನ್ ಕಾಲ್ ಆಗುತ್ತೆ ಜಾಮ್ ಎಕ್ಸಾಮಿಗೆ, ಅಂದರೆ JAM, ಜಾಯಿಂಟ್ ಅಡ್ಮಿಷನ್ ಟೆಸ್ಟ್ ಫಾರ್ ಮಾಸ್ಟರ್ಸ್. ಓಕೆ. ಸೊ ಇದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಎವ್ರಿ ಇಯರ್ ಕಾಲ್ ಆಗುತ್ತೆ. ಓಕೆ. ಸೊ 5th ಸೆಮಿಸ್ಟರ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಅಪ್ಲೈ ಫಾರ್ ಇಟ್. ದೆನ್ ಫೆಬ್ರವರಿ 1st or 2nd ವೀಕ್ ಎಕ್ಸಾಮ್ ಆಗುತ್ತೆ. ಸೊ ಈ ಎಕ್ಸಾಮ್ಗೆ ಸಿಲೆಬಸ್ ಮೋರ್ ಆರ್ ಲೆಸ್ ನಿಮ್ಮ BSc ಏನು ಓದಿರ್ತೀರೋ ಅದೇ ಇರುತ್ತೆ. BSc ಏನು ಓದಿರ್ತಾರೋ ಅದೇ ಇರುತ್ತೆ. ಹೌದು. ಓಕೆ. ಸೊ ಇನ್ ಕೇಸ್ ಈ ಎಕ್ಸಾಮ್ ಏನಾದರೂ ಕ್ಲಿಯರ್ ಆಯ್ತು ಅಂದರೆ ನಿಮ್ಗೆ ಒಂದು ಸ್ಕೋರ್ ಕಾರ್ಡ್ ಬರುತ್ತೆ. ಸೊ ಬೈ ಹ್ಯಾವಿಂಗ್ ದ ಸ್ಕೋರ್ ಕಾರ್ಡ್ ಯು ಕ್ಯಾನ್ ಅಪ್ಲೈ ಫಾರ್ ಎನಿ IITs ಆ್ಯಂಡ್ NITs. ಅಲ್ಲಿ ನಿಮಗೆ ಮಾಸ್ಟರ್ಸಿಗೆ ಅಂದರೆ MScಗೆ ನಿಮಗೆ ಅಪರ್ಚುನಿಟಿ ಸಿಗುತ್ತೆ, ಅವಕಾಶ ಇದೆ MSc ಮಾಡ್ಲಿಕ್ಕೆ ಅಲ್ಲಿ. ಹೌದು. ಓಕೆ. ಓಕೆ. ಸೊ ಹಾಗಾದರೆ BSc ಮಾಡಿದ್ಮೇಲೆ ಈವನ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಇದೆ? ಖಂಡಿತ ಇದೆ, ಖಂಡಿತ ಇದೆ. ಕರೆಕ್ಟ್ ಅಲ್ವಾ ಸರ್? ಸೊ ನನ್ನ ಜರ್ನಿ ನಾನು ಹೇಳೋದಾದರೆ, ಸೊ ನಾನು ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿ ಇದ್ದಾಗ, ಆಸ್ ಎ ಸೆಡ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು, 1000s ಆಫ್ ಸ್ಟೂಡೆಂಟ್ಸ್ ಇದ್ದರು. ಸೊ ನಾನು ಜಾಮ್ ಎಕ್ಸಾಮ್ ಅಪಿಯರ್ ಆಗಿದ್ದೆ. ಓಕೆ. ಸೊ ಬಟ್ ಔಟ್ ಆಫ್ ಆಲ್ ದಿ ಫಿಸಿಕ್ಸ್ ಸ್ಟೂಡೆಂಟ್ಸ್ ನಾವು ಇಬ್ಬರು ಕ್ವಾಲಿಫೈ ಆಗಿದ್ವಿ. ಲಕ್ಕಿಲಿ ಅದರಲ್ಲಿ ನಾನು ಒಬ್ಬನಿದ್ದೆ. ಓಕೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೇನಾಯಿತು ಅಂತಂದರೆ ನನ್ನ ಕಡೆ ಸ್ಕೋರ್ ಕಾರ್ಡ್ ಬಂತು ಕ್ವಾಲಿಫೈಡ್ ಅಂತೇಳಿ, ಬಟ್ ನನಗೆ ಮುಂದೆ ಏನು ಮಾಡಬೇಕು ಅಂತ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಓಕೆ. ಸೊ ಅದರಿಂದ ನಾನು ನಂದು IIT ಜರ್ನಿ ಅವಾಗ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಅಲ್ಲಿಗೆ ಅವಾಗ ಸ್ಟಾರ್ಟ್ ಆಗಲಿಲ್ಲ. MSc ಆದಮೇಲೆ ಆಯಿತು. MSc ಆದಮೇಲೆ ಆಯಿತು ಲಕ್ಕಿಲಿ. ಓಕೆ. ಓಕೆ, ದಟ್ಸ್ ನೈಸ್ ಸರ್. ಸರ್, ಮೈ ನೆಕ್ಸ್ಟ್ ಕ್ವಶನ್ ಇಸ್, ಸರ್ ಈಗ BSc ಆದಮೇಲೆ ಯೂಶಲಿ ಡಿಗ್ರಿ ಆದಮೇಲೆ ಈಗ ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ ಇಟ್ಕೊಂಡು ಮಾತಾಡೋದಾದರೆ ಯೂಶಲಿ ದೇ ವಿಲ್ ಫೋಕಸ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಸ್. ಸ್ಪರ್ಧಾತ್ಮಕ ಪರೀಕ್ಷೆ ಧಾರವಾಡಗೆ ಮತ್ತು ಬಿಜಾಪುರ್ಗೆ, ಒಂದೊಂದು ಬೆಂಗಳೂರಿಗೆ, ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ, ಕೋಚಿಂಗ್ ತಗೋತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾರೆ. ನೀವು BSc ಆದಮೇಲೆ ವೈ ಯು ಡಿಂಟ್ ಆಪ್ಟ್ ಎನಿ ಅದರ್ ಥಿಂಗ್? ಯು ಚೂಸ್ ಟು ಡೂ ಯುವರ್ MSc. ವೈ ಡಿಡ್ ಯು ಆಪ್ಟ್ ಮಾಸ್ಟರ್ಸ್? ಲೈಕ್ ಸರ್, ಇದು ಹಿಂದ್ಗಡೆ ಒಂದು ಸಣ್ಣ ಫನ್ನಿ ಸ್ಟೋರಿ ಇದೆ. ಓಕೆ. ಸೊ ನಾನು BSc ಜರ್ನಿ ಮಾಡುವಾಗ ನನ್ನ ಸರೌಂಡಿಂಗ್ ಯಾವ ರೀತಿ ಇತ್ತು ಅಂತಂದರೆ, ಓಕೆ, ಸೊ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಿದ್ವಿ. ಸೊ ಏನಾದರೂ ಜಾಬ್ ತೊಗೊಂಡ್ರೆ ಯಾವ ರೀತಿ ಜಾಬ್ ತೊಗೋಬೇಕು ಅಂತಂದರೆ, ನಾನು ಜಾಯ್ನ್ ಆದ ಕೂಡಲೇ ನನಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರಬೇಕು. 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರಬೇಕು ಜಾಯ್ನ್ ಆದಾಗ? ಇಮಿಡಿಯೇಟ್ 1 ಲಕ್ಷ. ಹೌದು. ರಿಟೈರ್ಮೆಂಟ್ ಆಗುವಾಗ ಬರುತ್ತೆ, ಅದು ಡಿಫ್ರೆಂಟ್ ಸ್ಟೋರಿ. ಓಕೆ. ಬಟ್ ಜಾಯ್ನ್ ಆದಾಗ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರಬೇಕು ಅಂತ ಸ್ಯಾಲ್ರಿ ಜಾಬ್ ಯಾವ್ದಿದೆ ಅಂತ ಸರ್ಚ್ ಮಾಡ್ತಿದ್ವಿ. ಈಗಂತೂ ಇದೆ, ನೀವು ಜಾಯ್ನ್ ಆಗಿದ ತಕ್ಷಣ 1 ಲಕ್ಷ ಸ್ಯಾಲ್ರಿ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ಸರ್. ಓಕೆ. ಸೊ ಈ ರೀತಿ ನಮ್ಮ ಥಾಟ್ ಪ್ರೊಸೆಸ್ ಇತ್ತು. ಇದಕ್ಕೇನು ಹುಚ್ಚುತನ ಅನ್ಬೇಕು ಏನು ನನ್ಗೆ ಗೊತ್ತಿಲ್ಲ ಅದು, ಬಟ್ ಈ ರೀತಿ ನಮ್ದು ಮೈಂಡ್ ವರ್ಕ್ ಆಗ್ತಿರೋದು ಈ ರೀತಿ ಆಗ್ತಿತ್ತು ಅವಾಗ. ಸೊ ಇದ್ರ ಜೊತೆ ಆ್ಯಡ್ ಮಾಡ್ಬೇಕಂತಂದ್ರೆ ನಮ್ಮ ಅಮ್ಮನೂ ಹಾಗೆ, ನಮ್ಮ ಊರಲ್ಲಿ ಸಣ್ಣ ಪುಟ್ಟ ಜಾಬ್ ಹೋಲ್ಡರ್ಸ್ ಎಲ್ಲ ಇದ್ದಾರೆ. ಸಣ್ಣ ಪುಟ್ಟ ಅಂತ ಅಲ್ಲ, ಬಟ್ ಅದೇ ಏನು ಆ ಯೂಶುವಲ್ ಜಾಬಿಗೆ ಹೋಗ್ಲಾರ್ದೆ ಯಾವ್ದಾದ್ರು ದೊಡ್ಡಕ್ಕೆ ಏನಾದ್ರು ಅಚೀವ್ ಮಾಡಬೇಕು. ಅಂಡ್ ಅವರು ಲಾಸ್ಟಿಗೆ ಬರೋದು ಅಲ್ಲಿಗೆ. ಏನ್ ಹೇಳ್ತಿದ್ರು ಅಂತಂದ್ರೆ, ಯಾವ್ದಾದ್ರು ಜಾಬ್ ಮಾಡಿ ನೀನು ಲಾಸ್ಟಿಗೆ ನಿನಗೆ ಅಂದ್ರೆ ಜಾಯ್ನ್ ಆದಾಗ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರಬೇಕು, ಏನಾದ್ರು ಸೇರಿ ಒಟ್ಟು 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬರಬೇಕು ಅಂತ ಜಾಬ್ ಮಾಡು ಅಂತ ಹೇಳ್ತಿದ್ರು ನನಗೆ. ಸೊ ಇವೆಲ್ಲ ಥಾಟ್ ಪ್ರೊಸೆಸ್ ಇಂದ ನನಗೆ ಈಗ ನಾನೇನಾದ್ರು BEd ಮಾಡಿದ್ರೆ, ಸೊ ಅಫ್ಕೋರ್ಸ್ ಐ ಕುಡ್ ಬಿ ಅ ಟೀಚರ್, ಬಟ್ ನಂಗೆ ಸ್ಟಾರ್ಟಿಂಗ್ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇವಾಗೂ ಬರೋದಿಲ್ಲ ಅನ್ಕೋತೇನೆ ನಾನು. ಓಕೆ. ಸೊ
ಮತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋದ್ರೆ ಸೊ ನಾನು ಬೆಳೆದಿರೋದು ವಾತಾವರಣ ನಮ್ಗೆ UPSC ಅಂದ್ರೆ ಏನಂತ ಗೊತ್ತಿಲ್ಲ, KPSC ಅಂದ್ರೆ ಏನಂತ ಗೊತ್ತಿಲ್ಲ. ನಾನೇನಾದ್ರು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗಿದ್ರೆ ಅವ್ರು ನಾವು ಚೂಸನ್ SDA FDA PDO ಹೋಗ್ಬೇಕಾಗಿತ್ತು. ಸೊ ನಮ್ಮ ಥಾಟ್ ಪ್ರೊಸೆಸ್ಸಿಗೆ ಅದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಇದರಿಂದ ನಾನು ಮಾಸ್ಟರ್ಸಿಗೆ ಹೋಗ್ತೇನೆ. ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡಿದ್ರೆ ಮೋಸ್ಟ್ಲಿ ನಾನು ಅನ್ಕೊಂಡಿದ್ದನ್ನ ನಾನು ಏನಾದ್ರು ಪರ್ಸ್ಯೂ ಮಾಡಬಹುದು. ಸೊ ಪ್ರೊಫೆಸರ್ ಆದ್ರೆ ₹1,00,000 ಸ್ಯಾಲರಿ ಸಿಗುತ್ತೆ ಅಂತ. ಇದು ಫನಿ ಇನ್ಸಿಡೆನ್ಸ್ ಆಕ್ಚುಲಿ ಇದು. Okay. ಬಟ್ ಹೇಳುವಾಗ ತುಂಬಾ ಫನಿ ಅನ್ಸುತ್ತೆ, ಬಟ್ ಆ ಜರ್ನಿ ಟ್ರಾವೆಲ್ ಮಾಡುವಾಗ ಇಟ್ ವಿಲ್ ಬಿ ಮಚ್ ಹಾರ್ಡರ್. ಯು ಹ್ಯಾವ್ ಟು ಸ್ಟಿಕ್ ಆನ್ ಟು ಇಟ್. True, sir. True. Thank you, sir. Sir, then can you share like you have done your masters? Yes. So, sir, MSc in? ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. So, was there any specialization, sir? ಎಸ್ ಸರ್, ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ನಾನು ಸ್ಪೆಷಲೈಸೇಷನ್ Nuclear physics. Okay. Sir, how was your journey? How was your MSc journey? Again, you got an opportunity to study in Dharwad. Yes. Your dream place. Yes. How was your atmosphere? How was your journey? ಸರ್ ಆಸ್ ಯೂಶುವಲ್ ಧಾರವಾಡದಲ್ಲಿ ಇದ್ದೆ, BSc ಮಾಡಿದವು ನಾನು. Okay. ಸೊ ವಾತಾವರಣ ಅಂತೂ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇತ್ತು. ಸೊ ನಾನು BScಲಿ ಆಲ್ರೆಡಿ ಸರ್ಟನ್ ಟ್ರಾನ್ಸ್ಫಾರ್ಮೇಷನ್ ಆಗಿದ್ರಿಂದ MSc ನನಗೆ ಅಷ್ಟು ಡಿಫಿಕಲ್ಟಿ ಅಂತ ಏನು ಅನಿಸ್ಲಿಲ್ಲ. ಸೊ ಥಿಂಗ್ಸ್ ವೇರ್ ಮಚ್ ಗುಡ್. ಸೊ ನಾನು ಪಠ್ಯದ ಜೊತೆಗೆ ಏನು ಸ್ಪೋರ್ಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಥಿಂಗ್ಸ್ ವೇರ್ ಫೈನ್. ಬಟ್ ನನಗೆ MSc ಜರ್ನಿ ಅಂತ ಬಂದಾಗ ರಿಗ್ರೆಟ್ ಆಗೋದು ಒಂದು ಪಾಯಿಂಟ್ ಅಲ್ಲಿ. ಸೊ ನಾನು ನ್ಯೂಕ್ಲಿಯರ್ ಫಿಸಿಕ್ಸ್ ಸ್ಪೆಷಲೈಸೇಷನ್ ಅಲ್ಲಿ ಓದಿದ್ದೇನೆ. ಸೊ ಅದಕ್ಕೆ ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ ಏನಾದ್ರು ಟಾಪರ್ ಇದ್ರೆ ಅವರಿಗೆ ಗೋಲ್ಡ್ ಮೆಡಲ್ ಕೊಡ್ತಿದ್ರು. ಸೊ ನಂದು ವೆರಿ ಮಾರ್ಜಿನ್ ಆಫ್ ಮಾರ್ಕ್ಸ್ ಇಂದ ನನಗೆ ಗೋಲ್ಡ್ ಮೆಡಲ್ ಮಿಸ್ ಆಯ್ತು. ಅದೊಂದು ರಿಗ್ರೆಟ್ ಇದೆ ನನಗೆ MSc ಜರ್ನಿಯಲ್ಲಿ. Okay, you missed a gold medal. Yes, yes, Okay. yes. Okay, sir. Okay, nice, sir. Sir, ಈಗ after your MSc, you did your PhD in IIT Bombay. ಎಸ್ ಸರ್, ಎಸ್. Now, my straight question to you is, like MSc ಆದಮೇಲೆ, ಈಗ ಅವಾಗಲೇ ನೀವು ಅಂದ್ರೆ BSc ಆದಮೇಲೆ ಈ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಸೇರುವಂಥ ದಾರಿ ಹೇಳಿದ್ರಿ. ಹಾಗಾದ್ರೆ MSc ಆದಮೇಲೆ ವಾಟ್ ಆರ್ ದ ಪಾತ್ವೇಸ್? How a student can get into IITs or NITs to any of the premier institutions in India? ಸರ್ BSc ಆದ್ಮೇಲೆ ಒಂದು ಜರ್ನಿ ಅಂತ ಅಂದ್ರೆ ಒಂದೇ ಪಾತ್ ಇದ್ರೆ ಇಲ್ಲಿ ನಿಮಗೆ ಹಲವಾರು ದಾರಿಗಳಿದೆ. ದಟ್ ವಿಲ್ ಲೀಡ್ ಟು ಹೈಯರ್ ಇನ್ಸ್ಟಿಟ್ಯೂಟ್ಸ್. Okay. ಸೊ ಮೆನಿ ಅಂದ್ರೆ ಬೇರೆ ಬೇರೆ ದಾರಿಗಳು ಯಾವ್ಯಾವು ಅಂತಂದ್ರೆ, ಒಂದು ನಿಮಗೆ ನೆಟ್ ಎಕ್ಸಾಮ್ ಅಂತ ಬರುತ್ತೆ, Okay. NET. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ. ಸೊ ಇದರಲ್ಲಿ ಎರಡು ಟೈಪ್ ಇದೆ. ಸೊ ನೆಟ್ LS ಅಂತ ಬರುತ್ತೆ. LS ಅಂದ್ರೆ ಲೆಕ್ಚರ್ಶಿಪ್ ಅಂತ ಹೇಳಿ. ಸೊ ಇನ್ನೊಂದು ನೆಟ್ JRF ಅಂತ ಬರುತ್ತೆ. ಸೊ ನಿಮ್ಮ ಎಕ್ಸಾಮ್ ಜನರಲಿ 200 ಮಾರ್ಕ್ಸ್ ಇರ್ತದೆ ನೆಟ್ ಎಕ್ಸಾಮ್. ಸೊ ಅದರಲ್ಲಿ ಏನಾದ್ರು 100 ಮಾರ್ಕ್ಸ್ ಬಂತು ಅಂತಂದ್ರೆ ನಿಮಗೆ, ಸೊ ಇಲ್ಲಿ ಬಿ ಕ್ವಾಲಿಫೈಡ್ ಆಸ್ ಅ ನೆಟ್ ಲೆಕ್ಚರ್ಶಿಪ್ LS ಅಂತ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು. ಎರಡನೇದು ನಿಮಗೆ 100 ಮಾರ್ಕ್ಸ್ಗಿಂತ ಜಾಸ್ತಿ ಬಂತು, ಲೆಟ್ ಸೇ 120 ಬಂತು ಅಂತ ತಿಳ್ಕೊಳ್ಳಿ, ದೆನ್ ಯು ವಿಲ್ ಬಿ ಗಿವನ್, ಅಂದ್ರೆ ನೀವು ಏನು ಕ್ವಾಲಿಫೈ ಮಾಡ್ತೀರಾ ಅಂತಂದ್ರೆ ನೆಟ್ JRF ಕ್ವಾಲಿಫೈ ಮಾಡ್ತೀರಾ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಇನ್ ಕೇಸ್ ನೀವು ನೆಟ್ JRF ಕ್ಲಿಯರ್ ಮಾಡಿಬಿಟ್ಟು ಎಲ್ಲಾದ್ರೂ PhD ಜಾಯಿನ್ ಆದ್ರೆ ಸೊ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಕೊಡುತ್ತೆ. ಸೊ ಫಸ್ಟ್ 2 ಇಯರ್ಸಿಗೆ ನಿಮಗೆ 37,000 ಪರ್ ಮಂತ್. 37,000 rupees per month. Yes. And last 3 yearsಗೆ ಟೋಟಲ್ ಡ್ಯೂರೇಷನ್ 5 years ಇರ್ತದೆ ಸ್ಕಾಲರ್ಶಿಪ್. ಫಸ್ಟ್ 2 years JRF 37,000 ಪರ್ ಮಂತ್, ಅಂಡ್ ಲಾಸ್ಟ್ 3 years ಇಟ್ ವಿಲ್ ಬಿ SRF ಅಂದ್ರೆ ಸೀನಿಯರ್ ರಿಸರ್ಚ್ ಫೆಲೋ ಅಂತ ಹೇಳಿ. ಸೊ ಅಲ್ಲಿ ನಿಮಗೆ ಇವಾಗ 42,000 ರೂಪಾಯಿ ಪರ್ ಮಂತ್ ಸ್ಕಾಲರ್ಶಿಪ್ ಇದೆ. 42,000. ಎಸ್ ಸರ್. ಓ ಮೈ ಗಾಡ್ ಸರ್, ಇವಾಗ ನಾನು ಯಾವ್ದಾದ್ರು ಒಂದು ನಾರ್ಮಲ್ ಜಾಬ್ ಸೇರೋ ಅದಕ್ಕಿಂತ ಜಾಸ್ತಿನೂ ಬರುತ್ತೆ ಸ್ಕಾಲರ್ಶಿಪ್. ಹೌದು ಸರ್. ಹ್ಯಾಟ್ಸ್ ಆಫ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ದಿಸ್ ಗ್ರೇಟ್. ಹೌದು, ಈ ಸ್ಕಾಲರ್ಶಿಪ್ ಇಂದ ಅದೇ ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರ ಇಂಟೆನ್ಷನ್ ಇದೆ ಏನಂತಂದ್ರೆ ಸ್ಟೂಡೆಂಟ್ಸ್ಗೆ ರಿಸರ್ಚ್ ಟುವರ್ಡ್ಸ್ ಸ್ವಲ್ಪ ಮೋಟಿವೇಟ್ ಮಾಡಬೇಕು, ಟು ಪ್ರೊಡ್ಯೂಸ್ ಮೋರ್ ರಿಸರ್ಚ್ ಸ್ಕಾಲರ್ಸ್. ಗ್ರೇಟ್ ಸರ್. ಸೊ ಇದು ಒಂದು ಪಾತ್ ಆಯ್ತು. ನೆಕ್ಸ್ಟ್ ನಿಮಗೆ ಗೇಟ್ ಎಕ್ಸಾಮ್ ಅಂತ ಬರುತ್ತೆ, ಗ್ರಾಜುಯೇಟ್ ಅಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ ಹೇಳಿ. ಸೊ ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಸಹಿತ ನೀವು ಯು ಕ್ಯಾನ್ ಪರ್ಸ್ಯೂ ಯುವರ್ PhDs ಇನ್ IITs, NITs, ಇನ್ ಎನಿ ಅದರ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ. ದೆನ್ ಥರ್ಡ್ ಒನ್ ಬಂದ್ಬಿಟ್ಟು ಜೆಸ್ಟ್ ಅಂತ ಇದೆ, JEST, ಜಾಯಿಂಟ್ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿ. ಸೊ ಈ ಎಕ್ಸಾಮ್ ಏನಾದ್ರು ಕ್ಲಿಯರ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಅಡ್ಮಿಷನ್ ಇನ್ ಟು IISERs ಅಂಡ್ NISERs ಅಂತ ಇದೆ. IISER, Indian Institute for Science Education and Research, and NISER ಅಂತ ಇದೆ, NISER, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ ಇದೆ. ಸೊ ಇದು IISER ಅಂಡ್ NISER ಏನಕ್ಕೆ ಹೇಳ್ತಿದ್ದೇನೆ ಅಂತಂದ್ರೆ, ಸೊ ಇದು ಬೇಸಿಕ್ಸ್ ಸೈನ್ಸ್ ಇಂದ ಏನು ಬಂದಿರ್ತಾರೆ BSc ಅಥವಾ MSc ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ಮೋರ್ ಆರ್ ಲೆಸ್ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಹೌದು.
ಓಕೆ ಓಕೆ ಸೊ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಮಚ್ ಇಂಜಿನಿಯರಿಂಗ್ ರಿಲೇಟೆಡ್ ಇಲ್ಲ ಅಷ್ಟೊಂದು ಅದು. ಓಕೆ ಸೊ ಲೈಕ್ ನಿಮ್ಮ ಬೇಸಿಕ್ ಸೈನ್ಸಿಂದ ಯಾರಾದರೂ ಬಂದರೆ ಸೊ ದೇ ಹ್ಯಾವ್ ಲೈಕ್ ಲಾಟ್ ಆಫ್ ಅಪರ್ಚುನಿಟಿ ಟು ಗೆಟ್ ಇನ್ ಟು ದೀಸ್ ಇನ್ಸ್ಟಿಟ್ಯೂಟ್ಸ್. So after MSc, there are a lot of opportunity for the students to get into Yes. premier institutions like IITs and NITs. ಸೊ ನಾನೀಗ ನೆಟ್ ಬಗ್ಗೆ ಹೇಳಿದೆ, ಗೇಟ್ ಬಗ್ಗೆ ಹೇಳಿದೆ, ಜೆಸ್ಟ್ ಬಗ್ಗೆ ಹೇಳಿದೆ. ಸೊ ಇನ್ನೊಂದು ಬರ್ತದೆ TIFR ಎಕ್ಸಾಮ್ ಅಂತೇಳಿ. ಸೊ ಟಾಟಾ ಇನ್ಸ್ಟಿಟ್ಯೂಟ್ ಫಾರ್ ಫಂಡಮೆಂಟಲ್ ರಿಸರ್ಚ್ ಅಂತೇಳಿ. ಸೊ ಅವ್ರದ್ದು ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ನೀವು TIFR ಮುಂಬೈಲಿ ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನೀವು PhD ಗೆ ಜಾಯ್ನ್ ಆಗ್ಬೋದು. Very nice. ದೆನ್ KCET ಆಸ್ ಯೂಶುವಲ್ KCET ಎಕ್ಸಾಮ್ ಅಂತ ಬರುತ್ತೆ. State exam. ಹೌದು, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ. ಈ ಎಕ್ಸಾಮ್ ಏನಾದ್ರು ಕ್ಲಿಯರ್ ಮಾಡಿದರೆ ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬಹುದು. ಸೊ ಈ ಎಲ್ಲ ಎಕ್ಸಾಮ್ ಅನ್ನ ಏನಕ್ಕೆ ಹೇಳ್ತಿದ್ದೇನೆ ಅಂತಂದ್ರೆ, ಸೊ ನಿಮ್ಗೆ ಎಲ್ಲ ಎಕ್ಸಾಮ್ಗೂ ಸಿಲೆಬಸ್ ಇರೋದು ಒಂದೇ, ಮಾಸ್ಟರ್ ಸಿಲೆಬಸ್. ಮಾಸ್ಟರ್ ಸಿಲೆಬಸ್ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಹೌದು, ಇಷ್ಟೆಲ್ಲ ದಾರಿಗಳಿವೆ. ಥ್ಯಾಂಕ್ ಯು ಸರ್. ಸೊ ಇವೆಲ್ಲ ನಿಮಗೆ ಹೈಯರ್ ಇನ್ಸ್ಟಿಟ್ಯೂಟ್ ಎಂಟ್ರಿ ಆಗಲಿಕ್ಕೆ ಲೀಡ್ ಮಾಡುತ್ತೆ ದಾರಿ. ಅಲ್ಲಿ ನಿಮಗೆ 5 ವರ್ಷ ಸ್ಕಾಲರ್ಶಿಪ್ ಸಿಗುತ್ತೆ PhD ಏನಾದ್ರು ಜಾಯ್ನ್ ಆದ್ರೆ. ಸೊ ದೀಸ್ ಆರ್ ಆಲ್ ದಿ ಅಪರ್ಚುನಿಟೀಸ್. ಎಲ್ಲ ಕ್ವಶನ್ಗಿಂತ ದಿಸ್ ಇಸ್ ಮೈ ವೆರಿ ಇಂಪಾರ್ಟೆಂಟ್ ಕ್ವಶನ್ ಟು ಯು. ಏನಪ್ಪ ಅಂದರೆ, ನೀವು PhDಗೆ IIT ಬಾಂಬೆ ಜಾಯ್ನ್ ಆಯ್ತು. ಹೌದು. ಈಗ ನೀವು IIT ಬಾಂಬೆಗೆ ಹೆಂಗೆ ಜಾಯ್ನ್ ಆದ್ರಿ? ದಟ್ ಈಸ್ ಫಸ್ಟ್ ಕ್ವಶನ್. ನಿಮಗೆ ಈ IIT ಬಾಂಬೆಯಲ್ಲಿ ನಿಮ್ಮ ಆ ದಿನಗಳು ಹೇಗೆ ಕಳೆದ್ರಿ, ಹೇಗಿತ್ತು ಆ ದಿನಗಳ ಅನುಭವ? ಹೌ ವಾಸ್ ಯರ್ ಜರ್ನಿ ಸರ್? ಪ್ಲೀಸ್. ಸೊ ಫಸ್ಟ್ ಕಮಿಂಗ್ ಟು ದ ಫಸ್ಟ್ ಕ್ವಶನ್. ಸೊ ನಾನು ನನ್ನ MSc ಆದಮೇಲೆ ಎಸ್ ಸರ್, ನಂದು ನೆಟ್ JRF ಕ್ಲಿಯರ್ ಆಗಿತ್ತು. ಓಕೆ. ಸೊ ನೆಟ್ JRF ಅಲ್ಲಿ ನಂದು ಆಲ್ ಇಂಡಿಯಾ 126 ರ್ಯಾಂಕ್. 126 ರ್ಯಾಂಕ್. ಹೌದು. ಸೊ ಅದ್ರ ಜೊತೆ ನಾನು ಗೇಟ್ ಎಕ್ಸಾಮು ಕ್ಲಿಯರ್ ಮಾಡಿದ್ದೆ. ಓಕೆ. ಸೊ ನನ್ನ ಕಡೆ ಈಗ 2 ಸ್ಕೋರ್ ಕಾರ್ಡ್ ಇದೆ, ಒಂದು ನೆಟ್ JRFದು, ಇನ್ನೊಂದು ಗೇಟ್ದು. 2. ಹೌದು. ಸೊ ಇದನ್ನು ತೊಗೊಂಡ್ಬಿಟ್ಟು ನಾನು IIT ಮಡ್ರಾಸ್, IIT ಬಾಂಬೆ, IIT ಕಾನ್ಪುರ್, IIT ಖರಗ್ಪುರ್ ಎಲ್ಲ ಕಡೆ ಅಪ್ಲೈ ಮಾಡಿದ್ದೆ. ಬಟ್ ನನಗೆ ಅಂದರೆ ಎಲ್ಲ ಕಡೆ ಅಪ್ಲೈ ಮಾಡಿದ್ರು ಸಹಿತ ಸೊ ನಾನು ಔಟ್ ಮಾಡ್ಕೊಂಡಿದ್ದು IIT ಬಾಂಬೆ. ಏನಕ್ಕೆ ಅಂತಂದರೆ, ಸೊ ನನಗೆ ಅಂದರೆ ನಮ್ಮ ಊರಿಂದ ಇಟ್ ಈಸ್ ಬಿಟ್ ನಿಯರರ್ ಅಂತಂದು ಆಸ್ ಕಂಪೇರ್ ಟು ಅದರ್ ಪ್ಲೇಸಸ್. ಓಕೆ. ಸೊ ಅದಕ್ಕೆ ನಾನು IIT ಬಾಂಬೆ ನನ್ನ ತಲೆಯಲ್ಲಿ ಇತ್ತೇನು ಮಾಡಿದರೆ IIT ಬಾಂಬೆಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಓಕೆ. ಸೊ ನಾನು ಅಪ್ಲೈ ಮಾಡಿದೆ IIT ಬಾಂಬೆಗೆ. ಸೊ ಅಲ್ಲಿ ಒಂದು ಬೇರೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಅಂದರೆ ಡೈರೆಕ್ಟಾಗಿ ಕರ್ಕೊಳಲ್ಲ ಅವರು? ಇಲ್ಲ, ಮತ್ತು ಅಲ್ಲೊಂದು ಪ್ರೊಸೀಜರ್ ಇದೆ. ಹೌದು. ಸೊ ನನ್ನ ಬ್ಯಾಚಲ್ಲಿ ನಾನು 2015ರಲ್ಲಿ ಜಾಯ್ನ್ ಆದಾಗ ಸೊ 550 ಕ್ಯಾಂಡಿಡೇಟ್ಸ್ ಇದ್ರು ಹೂ ವೇರ್ ಲೈಕ್ ನೆಟ್ JRF ಕ್ವಾಲಿಫೈಡ್ ಸ್ಟೂಡೆಂಟ್ಸ್. ಓಕೆ. ನೆಟ್ JRF ಆಸ್ ವೆಲ್ ಆಸ್ ಗೇಟ್ ಇರ್ಬೋದು. ಓಕೆ. 550 ಕ್ಯಾಂಡಿಡೇಟ್ಸ್ ಇದ್ರು. ಓಕೆ. ಸೊ ಅಲ್ಲಿ ಅವರು ಒಂದು IIT ಬಾಂಬೆ ಅವರು ಎಕ್ಸಾಮ್ ಒಂದು ಕಂಡಕ್ಟ್ ಮಾಡ್ತಾರೆ ನಮಗೆ. ಸೊ ಆ 550 ಕ್ಯಾಂಡಿಡೇಟ್ಸ್ ಅಲ್ಲಿ 45 ಜನನ ಚೂಸ್ ಮಾಡ್ತಾರೆ ಮೊದಲು ಅವರು. ಅಂದ್ರೆ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡಿಬಿಟ್ಟು 45 ಜನನ ದೇ ಶಾರ್ಟ್ ಲಿಸ್ಟ್ ಫಾರ್ ಇಂಟರ್ವ್ಯೂ. ಆ 45 ಜನನ ಇಂಟರ್ವ್ಯೂ ಮಾಡಿಬಿಟ್ಟು ಸೊ ಫೈನಲಿ 13 ಜನನ ಸೆಲೆಕ್ಷನ್ ಮಾಡ್ತಾರೆ ಫಾರ್ PhD ಕ್ಯಾಂಡಿಡೇಟ್ ಅಂತೇಳಿ. ಸೊ ಆ 13 ಜನದಲ್ಲಿ ನಾನು ಒಬ್ಬವನು. ಲಕ್ಕಿಲಿ 13 ಜನದಲ್ಲಿ ನೀವು ಒಬ್ಬರು? ಹೌದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇಟ್ ಇಸ್ ನಾಟ್ ಈಸಿ ಆಲ್ಸೋ. ಎಸ್. ಓಕೆ. ಸೊ ಇದಾದ್ಮೇಲೆ ನಂದು ಅಂದರೆ ಸೆಲೆಕ್ಷನ್ ಆಗ್ತೇನೆ, ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಜರ್ನಿಲಿ ನಾನು ಕಲ್ತಿದ್ದೇನು ಅಂತಂದರೆ, ಸೊ ಯು ಹ್ಯಾವ್ ಟು ಬಿ ವೆರಿ ಫೋಕಸ್ಡ್, ಸೊ ಯು ಹ್ಯಾವ್ ಟು ಬಿ ಹಾರ್ಡ್ ವರ್ಕಿಂಗ್. ಸೊ ನಾನು ಇವತ್ತೇನಾದರೂ ಈ ಪೊಸಿಷನಲ್ಲಿ ಇದ್ದೇನೆ ಅಂತಂದರೆ ಸೊ ಅದು ಮೋಸ್ಟ್ಲಿ IIT ಬಾಂಬೆ ಅಲ್ಲಿಂದ ಇಂಬೈಬ್ ಮಾಡ್ಕೊಂಡಿದ್ದ ಥಿಂಗ್ಸಿಂದ ಅನ್ಕೋತೇನೆ ನಾನು. ಓಕೆ. ಅಂಥ ವಿಶೇಷ ಏನಿತ್ತು ಸರ್ ಅಲ್ಲಿ? ಏನಾಯಿತು ಸರ್? ನಾನು ನನ್ನ PhD ಜರ್ನಿ ಬಗ್ಗೆ ಹೇಳ್ಬಿಡ್ತೇನೆ. ಸೊ ಮೋಸ್ಟ್ಲಿ ನಿಮಗೆ ಐಡಿಯಾ ಬರುತ್ತೆ ಅನ್ಕೋತೇನೆ ನಾನು. ಸೊ ನಾನು PhD ಸ್ಟಾರ್ಟ್ ಮಾಡುವಾಗ ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ನಾನು. ನಿಮಗೆ ಒಂದು ಸೂಪರ್ವೈಸರ್ ಅಸೈನ್ ಮಾಡ್ತಾರೆ, ಪ್ರೊಫೆಸರ್ ಇರ್ತಾರೆ, ಸೀನಿಯರ್ ಪ್ರೊಫೆಸರ್ ಯಾರಾದ್ರು ಗೈಡ್ ಅಂತ ಇರ್ತಾರೆ. ಸೊ ಅವರಿಗೆ ಲ್ಯಾಬ್ ಅಂತ ಇರುತ್ತೆ. ಸೊ ವಿ ಹ್ಯಾವ್ ಟು ವರ್ಕ್ ಇನ್ ದ್ಯಾಟ್ ಲ್ಯಾಬ್. ಸೊ ನಮ್ಮ ಲ್ಯಾಬ್ದು ಅಟ್ಮಾಸ್ಫಿಯರ್ ಯಾವ ರೀತಿ ಇತ್ತು ಅಂದರೆ, ಸೊ ನಮ್ಮ ಪ್ರೊಫೆಸರ್ ಅಂಡರ್ ಯಾರಾದರೂ PhD ಮಾಡಿದರೆ ಅವರಿಗೆ 10 ವರ್ಷ ನಿಮಗೆ PhD ಸಿಗೋದಿಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇತ್ತು ಎಲ್ಲ. ಅಂದರೆ ಓಕೆ. ಸೊ ನಮ್ಮ ಫ್ರೆಂಡ್ಸ್ ಮತ್ತೆ ನಮ್ಮ ಸೀನಿಯರ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದು ಅದೇ, ಏನಾದ್ರೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಿನಗೆ 10 ವರ್ಷ PhD ಸಿಗೋದಿಲ್ಲ ಅಂತ. ಸಿಗೋದಿಲ್ಲ. ಓಕೆ. ಸೊ ಬಟ್ ನನ್ನ ತಲೆಯಲ್ಲಿ ಏನು ಅಂತಂದ್ರೆ, ನಾನು ವರ್ಕ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ. ನಾನು ಎಲ್ಲಾದ್ರೂ ಬೇರೆ ಪ್ರೊಫೆಸರ್ ಜೊತೆ ಕೆಲಸ ಮಾಡಿದ್ರು ನಾನೇ ಕೆಲಸ ಮಾಡಬೇಕು. ಯಾರು ನನಗೆ ನಾನು ಅಡ್ಮಿಷನ್ ತಗೊಂಡಿದ್ದೇನೆ ಅಂತ ಡಿಗ್ರಿ ಅಂತೂ ಕೊಡೋದಿಲ್ಲ. ಸೊ ನಾವು ಹಳ್ಳಿಯಿಂದ ಬಂದಿರೋದು ಬೇರೆ, ನಾವು ಜಾಸ್ತಿ ಯೋಚನೆ ಮಾಡೋದಿಲ್ಲ. ಏನೋ ನಾನು ಕೆಲಸ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ಲೇ ನಾನು ಜಾಯ್ನ್ ಆದೆ ಆ ಲ್ಯಾಬಿಗೆ. ಸೊ ನನ್ನ ಪ್ರೊಸೆಸ್ ಯಾವ ರೀತಿ ಇತ್ತು ಅಂದರೆ, ಅಲ್ಲಿ ನಾನು ಬೆಳಿಗ್ಗೆ 7-7:30 ಹೇಳ್ತಿದ್ದೆ, ಎದ್ಬಿಟ್ಟು ಸ್ನಾನ ಮಾಡ್ತಿದ್ದೆ, ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಲ್ಯಾಬಿಗೆ ಅರೌಂಡ್ 9:30 to 9:40 ಆ ರೀತಿ ರೀಚ್ ಆಗ್ತಿದ್ದೆ ನಾನು. ಸೊ 9:40 ಇಂದ 6:37 ತನಕ ಲ್ಯಾಬಲ್ಲಿ ಇರ್ತಿದ್ದೆ ನಾನು.
ಸೊ ಅದಾದ್ಮೇಲೆ ಇಡೀ ದಿನ ಲ್ಯಾಬಲ್ಲಿ ಕೂತಿರ್ತಿದ್ದೆನಲ್ಲ ಅಂತೇಳಿ ಒಂದು ತಾಸು ವರ್ಕೌಟ್ ಮಾಡ್ತಿದ್ದೆ, ಗ್ರೌಂಡಿಗೆ ಹೋಗ್ತಿದ್ದೆ. ಸೊ ಅದಾದ್ಮೇಲೆ ಅಗೈನ್ ಸ್ನಾನ ಮಾಡು, ಊಟ ಮಾಡೋದು, ಮಲ್ಗೋದು. ಸೊ ನಂದು 6-6.5 ವರ್ಷ ನಾನು ಇದ್ದೇ ಮಾಡಿರೋದು. ಹಾಲಿಡೇ ಇರಲಿ, ಯಾವುದೇ ಫೆಸ್ಟಿವಲ್ ಇರಲಿ, ಸೊ ಇದೇ ಪ್ರೊಸೆಸ್ ಅನ್ನ ಫಾಲೋ ಮಾಡಿದ್ದೆ ನಾನು. ಸೊ ಈ ಪ್ರೊಸೆಸ್ ಔಟ್ಕಮ್ ಏನು ಅಂತಂದ್ರೆ, ಇದೇನು 10 ವರ್ಷ PhD 10 ವರ್ಷ ಬೇಕಾಗಿತ್ತು ಅಂತ ಹೇಳಿದವರು, ಅವ್ರಿಗಿಂತ ಮುಂಚೆನೆ ನಾನು 6 ವರ್ಷ PhD ತಗೊಂಡು ಹೊರಗಡೆ ಬಂದಿದ್ದೇನೆ. ಗ್ರೇಟ್ ಸರ್. ಸೊ ಇದರಲ್ಲಿ ಒಂದು ಅರ್ಥ ಆಗುತ್ತೆ, ನೀವು ಯು ಫಾಲೋಡ್ ಎ ಡೈಲಿ ರುಟೀನ್. ಎಸ್, ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್. ಹೌದು. ಈ ನಮ್ಮ ಹಳೇದೋದ್ರೆ ದಿನಚರ್ಯ ಅಂತಾರೆ. ಸೊ ನಿಮ್ದೊಂದು ರೊಟೀನ್ ದಿನಚರ್ಯ ಆಯಿತು. ಹೌದು ಸರ್. ಡಿವಿಯೇಷನ್ಸ್ ಏನೂ ಇದ್ದಿಲ್ಲ, ಫ್ಲಕ್ಚುಯೇಷನ್ಸ್ ಇದ್ದಿಲ್ಲ. ಮೇ ಬಿ whoever the students who follow the daily same routine, same timetable, maybe that is also one of the parameter for the student success. Yes, very true, very true. Do you agree with me, sir? Yeah, yes sir, very true. So very interesting, sir. Thank you. Sir, next is you have done your postdoc also. Yes. I have 2 questions to ask you. ಒಂದು postdoc ಅಂದ್ರೆ ಏನು, ಅಂಡ್ ನೀವು ಫಾರಿನ್ ವಿತ್ ರಷ್ಯನ್ ಕೊಲಾಬ್ರೇಷನ್, ರಷ್ಯಲ್ಲೂ ವರ್ಕ್ ಮಾಡಿದ್ರಿ ಅಂದ್ರೆ ನೀವು ಫಾರಿನ್ ಹೋಗಿದ್ದೀರಾ ಅಂತ ಒಂದು ಕ್ವಶನ್. ನೆಕ್ಸ್ಟು ಈ ಪೋಸ್ಟ್ ಡಾಕ್ ಎದಕ್ಕೆ ಮಾಡ್ತಾರೆ, ದೆನ್ ಹೌ ವಾಸ್ ಯುವರ್ ಪೋಸ್ಟ್ ಡಾಕ್ ಜರ್ನಿ ಆಲ್ಸೋ? ಸೊ ನಂದು IIT ಬಾಂಬೆಲಿ ನಾನು PhD ಡಿಗ್ರಿ ತೊಗೊಂಡ್ಮೇಲೆ, ಎಸ್ ಸರ್, ನಿಮ್ಮ PhD ಏನು ಮಾಡ್ತೀರಾ ಅಂತಂದ್ರೆ, ನೀವು ಒಂದು ಪ್ರೊಫೆಸರ್ ಜೊತೆ ಕೆಲಸ ಮಾಡ್ತೀರಿ. ಓಕೆ. ಅವ್ರು ನಿಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಹೀಗೆ ಮಾಡು, ಹೀಗೆ ಮಾಡು ಅಂದ್ರೆ ಗೈಡ್ ಮಾಡ್ತಾರೆ ಬೇಸಿಕಲಿ. ಓಕೆ. ಸೊ ಪೋಸ್ಟ್ ಡಾಕ್ಟರಲ್ ಅಂತಂದ್ರೆ ಏನು ಅಂತಂದ್ರೆ, ನಿಮ್ PhD ಆದ್ಮೇಲೆ ಮಾಡೋ ರಿಸರ್ಚ್ ವರ್ಕ್ ಅಂತ. ಸೊ ನಂದು PhD ತನಕ ಆಯ್ತು. ಪೋಸ್ಟ್ ಡಾಕ್ಟರಲ್ ಅಂತಂದ್ರೆ PhD ಆದ್ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ರಿಸರ್ಚ್ ಮಾಡ್ತೀರಾ, ಅಂದ್ರೆ ನಿಮಗೆ ಬೇರೆ ಇನ್ಫ್ಲೂಯೆನ್ಸಸ್ ಇರೋದಿಲ್ಲ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಗೆ ಏನು ಕಲ್ತಿರ್ತೀರಿ ನೀವು PhD, ಅದನ್ನೇ ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ ಬೇಸಿಕಲಿ. ಓಕೆ. ಇಟ್ಸ್ ಎಕ್ಸ್ಟೆಂಡೆಡ್ ವರ್ಷನ್. ಹೌದು, ಆಫ್ ದ ಸೇಮ್ ಏರಿಯಾ ಓನ್ಲಿ. ಹೌದು. ಸೊ ನಾನು ಪೋಸ್ಟ್ ಡಾಕಿಗೆ ಜಾಯ್ನ್ ಆದಾಗ, ಸೊ ರಷ್ಯನ್ ಕೊಲಾಬ್ರೇಷನ್ ಜೊತೆ ಮಾಡಿದ್ದು, ಬಟ್ IIT ಬಾಂಬೆ ರಿಜಿಸ್ಟ್ರೇಷನ್ ನಂದು. ಸೊ ಕೋವಿಡ್ ಇದ್ದಿದ್ರಿಂದ ಸ್ವಲ್ಪ ಅಲ್ಲಿ ನಮ್ಗೆ ಏನಂತಂದ್ರೆ ಅಬ್ರಾಡ್ ಹೋಗ್ಲಿಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು. ಬಟ್ ಆದ್ರೂ ನಾನು ರಷ್ಯಾದಲ್ಲಿ ಒಂದು ಜಾಯಿಂಟ್ ಇನ್ಸ್ಟಿಟ್ಯೂಟ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಅಂತ ಇದೆ ದುಬ್ನಾದಲ್ಲಿ, ಇಟ್ ಈಸ್ ಕ್ಲೋಸರ್ ಟು ಮಾಸ್ಕೋ. ಸೊ ಇಲ್ಲಿ ನನ್ನ ಜರ್ನಿ ಎಲ್ಲ ಹಿಡ್ಕೊಂಡ್ಬಿಟ್ಟು ಅರೌಂಡ್ 22 days ಸ್ಪೆಂಡ್ ಮಾಡಿದ್ದೆ ನಾನಲ್ಲಿ. ಸೊ ಬಟ್ ಅದೇ ನಮ್ಮ ಆಸ್ ಎ ಸೆಡ್, ಈ ಪೋಸ್ಟ್ ಡಾಕ್ ಹೇಗಿರುತ್ತೆ ಅಂತಂದ್ರೆ, ನೀವು ಇಂಡಿಪೆಂಡೆಂಟ್ ಆಗಿ ರಿಸರ್ಚ್ ಅನ್ನ ಮಾಡ್ಬೋದು. ನೀವು ಎಷ್ಟು ವರ್ಷ ಸರ್ ಈ ಪೋಸ್ಟ್ ಡಾಕ್ಗೆ? ಇಟ್ ಡಿಪೆಂಡ್ಸ್. ಏನಂತಂದ್ರೆ 1 ವರ್ಷದ ಪ್ರಾಜೆಕ್ಟ್ ಇರ್ತದೆ, 2 ವರ್ಷದ ಇರ್ತದೆ, 3 ವರ್ಷದ ಇರ್ತದೆ. ಬಟ್ ನಾನು ಮಾಡಿರೋದು 1 ವರ್ಷದ ಮಾಡಿದ್ದೇನೆ. ಅದಾದ್ಮೇಲೆ ಜಾಯ್ನ್. PhD ಅಷ್ಟೇನು ಲಾಂಗ್ ವರ್ಷನ್ ಇರಲ್ಲ? ಇಲ್ಲ. ಸೊ 1 year ಇಂದನೂ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಇದರಲ್ಲೂ ಹೇಗಿರ್ತದೆ ಅಂದ್ರೆ, ನೀವು ಪೋಸ್ಟ್ ಡಾಕ್ ಮಾಡ್ತಾನೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ಫೆಲೋಶಿಪ್ ಕೊಡುತ್ತೆ. ಇಟ್ ಕ್ಯಾನ್ ಬಿ ಥ್ರೂ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಬಟ್ ನಾನು IIT ಬಾಂಬೆಲಿ ಜಾಯ್ನ್ ಆಗಿದ್ರಿಂದ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾ 82,000 per month ಸ್ಕಾಲರ್ಶಿಪ್ ಕೊಡ್ತಿತ್ತು ಅವಾಗ. Oh, 82,000 per month. Yes. Great, sir. Like how long you got it? For 1 year. For 1 year. Yes. ಸೊ ಪ್ರೀತಿಯ ವಿದ್ಯಾರ್ಥಿಗಳ ಇನ್ನೊಂದು ಹೇಳಬೇಕು, ಒಳ್ಳೆ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಚೆನ್ನಾಗಿ ಓದೋರಿದ್ರೆ ಸರ್ಕಾರದಿಂದ ಬಹಳಷ್ಟು ಫೆಸಿಲಿಟೀಸ್ ಇರ್ತವೆ. ಈಗ ಸರ್ ಅವಾಗಲೇ ಹೇಳಿದ್ರು 37,000, 42,000 ಸ್ಕಾಲರ್ಶಿಪ್ಪು, 82,000 rupees ಪರ್ ಮಂತ್ ಸ್ಕಾಲರ್ಶಿಪ್ಪು, ಭಾಳಷ್ಟು ಆಪರ್ಚುನಿಟೀಸ್ ಇರ್ತವೆ. ಏನಪ್ಪ ಅಂದರೆ ಸ್ವಲ್ಪ ಶ್ರದ್ಧೆ ಇಟ್ಟು ಫೋಕಸ್ಡಾಗಿ ಓದ್ಬಿಟ್ರೆ ಒಳ್ಳೆ ಮಾರ್ಕ್ಸ್ ಎಲ್ಲ ಕೆಲವು ಪ್ಯಾರಾಮೀಟರ್ಸ್ ಇರುತ್ತಲ್ವ ಸರ್, ಎಲ್ರಿಗೂ ಸಿಗಲ್ಲ ಅದು. ಹೌದು. ಹಾಗಾಗಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗುತ್ತೆ. ಹೌದು. ಸರ್, ಈಗ ನೆಕ್ಸ್ಟ್ ಕ್ವಶನ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಿಕಮಿಂಗ್ ಎ ಅಸಿಸ್ಟೆಂಟ್ ಪ್ರೊಫೆಸರ್. ಥ್ಯಾಂಕ್ ಯು. ಯು ಗಾಟ್ ಎ ಗೌರ್ಮೆಂಟ್ ಜಾಬ್. ಸೊ PhD ಆಯಿತು, ಪೋಸ್ಟ್ ಡಾಕ್ ಆಯಿತು, ಜರ್ನಿ ಚೆನ್ನಾಗಿದೆ ನಿಮ್ಮದು, ಒಂಥರ ತುಂಬ ಚೆನ್ನಾಗಿದೆ. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈಗ ಪೋಸ್ಟ್ ಡಾಕ್ ಆಯಿತು, ಈಗ ಯು ಬಿಕಮ್ ಎ ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಟೀಚರ್ ಎದಕ್ಕಾದ್ರಿ ಸರ್? ಹಲವಾರು ಪ್ರೊಫೆಷನ್ಸ್ ಇತ್ತು, ಬೇಕಾದ್ರೆ ನೀವು ರಿಸರ್ಚರ್ ಆಗ್ಬೋದಿತ್ತು, ಬೇರೆ ದೇಶಕ್ಕೆ ಹೋಗ್ಬೋದಿತ್ತು, ಅಥವಾ ಯಾವುದೋ ಒಂದು ಲ್ಯಾಬಲ್ಲಿ ಹೋಗಿ ವರ್ಕ್ ಮಾಡ್ಬೋದಿತ್ತು, ಅಥವಾ ಯಾವ್ದಾದ್ರು ಕಂಪ್ನಿಗಳು, ಭಾಳಷ್ಟು ಕಂಪ್ನಿ ಇದೆ ನಿಮ್ಮನ್ನು ರೆಕ್ರೂಟ್ ಮಾಡ್ಕೊಳಕ್ಕೆ. ಇದೆಲ್ಲ ಬಿಟ್ಟು ಟೀಚರೇ ಇದಕ್ಕಾದ್ರಿ. ವೈ ಡಿಡ್ ಯು ಆಪ್ಟ್ ಟು ಬಿ ಇನ್ noblest profession? A profession which I feel very proud, very close to my heart, that is teaching profession. Why did you opt for that? ಸರ್, ನನ್ನ ಇಡೀ ಜರ್ನಿ ನೋಡಿದಾಗ ನೀವು, ನನ್ನ ಇಡೀ ಸ್ಟೂಡೆಂಟ್ ಲೈಫನ್ನು ನಾನು ಹಾಸ್ಟೆಲಲ್ಲೇ ಕಳೆದಿದ್ದೇನೆ. ಅಂದರೆ ಮೋರ್ ಆರ್ ಲೆಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲೆಲ್ಲ ಓದೋನು ನಾನು. ಸೊ ಒಂದೊಂದು ನನ್ನ ಥಾಟ್ ಪ್ರೊಸೆಸಲ್ಲಿ ಏನಿತ್ತು ಅಂದರೆ, ನನ್ನ ಥಿಂಕಿಂಗಲ್ಲಿ ಏನಿತ್ತು ಅಂತಂದರೆ, ಓಕೆ, ನಾನು ಗೌರ್ಮೆಂಟಿಂದ ಇಷ್ಟೆಲ್ಲ ತೊಗೊಂಡಿದ್ದೇನೆ, ನನಗೇನಾದರೂ ಅಂದರೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಗೌರ್ಮೆಂಟ್. Okay. So you got benefit from the government. Yes. So you want to give back something to the government. Yes. So ಈ thought process ಎಲ್ರಿಗೂ ಬರಲಿ ಅಂತ. Yes. We have got something from somebody, let us give back also. Yeah. We have got something from the nature. Yes. So let us give back to the nature also.
ರೈಟ್ ಸರ್? True. ಎಸ್ ಸರ್. ಯಾ, ಸೊ ಈ ಥಾಟ್ ಪ್ರೊಸೆಸ್ಸಿಂದ ನಾನು ಗೌರ್ಮೆಂಟ್ ಜಾಬಿಗಂತ ಜಾಯ್ನ್ ಆಗಿದ್ದು. ಬ್ಯೂಟಿಫುಲ್ ಥಾಟ್ ಪ್ರೊಸೆಸ್. ಥ್ಯಾಂಕ್ ಯು ಸರ್. ಸೊ ಸೆಕೆಂಡ್ ಬಂದ್ಬಿಟ್ಟು ನನ್ನ ಜರ್ನಿಲಿ ನಾನು ತುಂಬಾ ಇಂಪ್ರೆಸ್ ಆಗಿದ್ದು ಟೀಚರ್ಸಿಂದಾನೆ. ನಾನು ಇವತ್ತು ಏನಾದರೂ ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡ್ತಿದ್ದೀನಿ ಅಂತಂದರೆ ಸೊ ಇದು ಎಲ್ಲೋ ನಮಗೆ ಟೀಚರ್ಸ್ ಇಂದಾನೆ ಮೋಟಿವೇಶನ್ ಬಂದಿರೋದು. ಸೊ ನಿಮ್ಮೆಲ್ಲ ಟೀಚರ್ಸ್ಗೂ ವಿಲ್ ಸೇ ಕನ್ವೆ ಅವರ್ ಗ್ರಾಟಿಟ್ಯೂಡ್, ಥ್ಯಾಂಕ್ಸ್, ವಾಟ್ ಎವರ್ ಇಟ್ ಇಸ್, ಅಪ್ಲಾಸ್ ಫಾರ್ ದೆಮ್. ಎಸ್ ಸರ್. ಯಾ. ಸೊ ಅವರಿಂದ ನೋಡಿ ಕಲ್ತವನು, ನಾನು ಟೀಚರ್ಸನ್ನು ನೋಡಿ ಕಲ್ತವನು, ಅವರಿಂದ ತುಂಬಾ ಕಲ್ತಿದ್ದೀನಿ. ಮತ್ತು ನನ್ನ ಜೀವನನ ಚೇಂಜ್ ಕೂಡ ಮಾಡ್ಕೊಂಡಿದ್ದೆ ನಾನು. ಸೊ ನಾನು ಟೀಚರ್ ಆಗಿ ಯಾಕೆ ಮತ್ತೆ ಯಂಗ್ಸ್ಟರ್ಸನ್ನು ನಾನು ಅವರಿಗೆ ಇಂಪ್ರೆಸ್ ಮಾಡಬಾರ್ದು, ಅವರಿಗೆ ನಾನು ಅವ್ರ ಚೇಂಜಿಗೆ ನಾನೇ ಕಾರಣೀಭೂತನಾಗಬಾರ್ದು ಅನ್ನೋ ಥಾಟ್ ಪ್ರೊಸೆಸ್ ಇತ್ತು. ಓಕೆ. ಮತ್ತು ನನ್ನ ಟೀಚರ್ ಆಗ್ಲಿಕ್ಕೆ ಇನ್ನೊಂದು ರೀಸನ್ ಏನಿದೆ ಅಂದರೆ ನನ್ನ ಇಡೀ ಜರ್ನಿ ಏನಾದರೂ ನೀವು ನೋಡಿದರೆ ನಾನು ಟೀಚರ್ ಆಗ್ಬೇಕಂತಾನೆ ಈ ಜರ್ನಿ ಮಾಡಿರೋದು. ಸೊ ಆಸ್ ಯು ಸೆಡ್ ಯು ಆರ್ ಎ ಟೀಚರ್ ಬೈ. ಎಸ್, ಐ ಆಮ್ ಅ ಟೀಚರ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ಎಸ್. ವೆರಿ ಬ್ಯೂಟಿಫುಲ್ ಸರ್. ಆ್ಯಂಡ್ ಇದರಲ್ಲಿ ಭಾಳ ಮೀನಿಂಗ್ ಇದೆ. ಯು ಆರ್ ಎ ಟೀಚರ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ಎಸ್. ಥ್ಯಾಂಕ್ ಯು ಸರ್. ಸರ್, ಈಗ ನಾವು ಈಗ ಟೀಚಿಂಗ್ ಎಲ್ಲ ಬಿಟ್ಟು ಒಂದು ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳ ಒಂದು ಅವ್ರ ಲೆವೆಲ್ಗೆ ಹೋಗೋದಾದ್ರೆ, ಈ ಜನ್ರೇಷನ್ ಮಕ್ಕಳು ತುಂಬ ಸೆನ್ಸಿಟಿವ್ ಅದಾರೆ, ಭಾಳ ಮೈಂಡ್ ಡಿಸ್ಟರ್ಬೆನ್ಸು. ಕೆಲವರು ಭಾಳ ಸಕ್ಸಸ್ಫುಲ್ ಆಗ್ತಾರೆ, ಕೆಲವ್ರು ಹಿಂದುಳಿತಾರೆ, ಕೆಲವ್ರಿಗೆ ಮೋಟಿವೇಶನ್ ಬೇಕು, ಕೆಲವ್ರಿಗೆ ಆ ಎನರ್ಜಿನೇ ಇರಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ತವೆ, ಮೆಂಟಲ್ ಬ್ಲಾಕ್ಸು ಏನೇನೋ. ಅಥವಾ ಕೆಲವರು ಈಗ ಮೈ ಕ್ವೆಶನ್ ಟು ಯು ಈಸ್, ವಾಟ್ ಈಸ್ ಯುವರ್ ಅಡ್ವೈಸ್ ಈ ಜನ್ರೇಷನ್ ಜಿ ಜನ್ರೇಷನ್ ಅಂತೀರಿ, ಜನರೇಷನ್ ಝಿ. ಈ ನಮ್ಮ ಜನರೇಷನ್ ಝಿಗೆ ವಾಟ್ ಈಸ್ ಯುವರ್ ಅಡ್ವೈಸ್, ವಾಟ್ ವುಡ್ ಯು ಲೈಕ್ ಟು ಕನ್ವೆ ಟು ದಮ್? ಸರ್, ಈ ಜನ್ರೇಷನ್ ತುಂಬಾನೇ ಫಾಸ್ಟ್. ಹೌದು. ಓಕೆ. ಸೊ ಅಂದ್ರೆ ಫಾಸ್ಟ್ ಫುಡ್ ಬೇಕು, ಅಂದ್ರೆ ಸಕ್ಸಸ್ಸು ಫಾಸ್ಟ್ ಆಗಬೇಕು, ಎಲ್ಲ ಫಾಸ್ಟ್ ಅನ್ನೋ ಜನ್ರೇಷನ್ ಇದು. ಸೊ ನನ್ನ ಅಡ್ವೈಸ್ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳಬೇಕು ಅಂತಂದ್ರೆ, ಸೊ ದೇ ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಎಸ್, ಟೈಮ್ ಕೊಡಬೇಕು. ಯಾಕಂದ್ರೆ ನಿಮ್ಗೊಂದು ಫೇಮಸ್ ಕೋಟ್ ಇದೆ, ಟೈಮ್ ಹ್ಯಾಸ್ ಪವರ್ ಟು ಚೇಂಜ್ ಅನ್ ಇನ್ವ್ಯಾಲ್ಯೂಯಬಲ್ ಸ್ಟೋನ್ ಇಂಟು ಅ ವ್ಯಾಲ್ಯೂಯಬಲ್ ಡೈಮಂಡ್ ಅಂತ. ಕುಡ್ ಯು ರಿಪೀಟ್ ಸರ್? ಟೈಮ್ ಹ್ಯಾಸ್ ಪವರ್ ಟು ಚೇಂಜ್ ಅನ್ ಇನ್ವ್ಯಾಲ್ಯೂಯಬಲ್ ಸ್ಟೋನ್ ಇಂಟು ಅ ವ್ಯಾಲ್ಯೂಯಬಲ್ ಡೈಮಂಡ್ ಅಂತ. ಸೊ ಅಂದ್ರೆ ಎವ್ರಿಥಿಂಗ್ ಟೇಕ್ಸ್ ಟೈಮ್. ಸೊ ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಾನೇನಾದ್ರೂ ಒಂದು ಬೀಜನ ಬಿತ್ತಿದೆ ಅಂತಂದ್ರೆ ಅದು ಗಿಡ ಆಗ್ಲಿಕ್ಕೆ ಸಮಯ ತಗೊಳತ್ತೆ, ಆ ಗಿಡ ಮತ್ತೆ ಮರ ಆಗ್ಲಿಕ್ಕೆ ಸಮಯ ತಗೊಳತ್ತೆ. ಸೊ ಹಾಗೆ ಒಂದು ಸಣ್ಣ ಹಳ್ಳ ಇದೆ ಅಂತಂದ್ರೆ ಅದು ನದಿ ಆಗ್ಲಿಕ್ಕೆ ಸಮಯ ತಗೊಳತ್ತೆ, ಆ ನದಿ ಮತ್ತೆ ಸಾಗರ ಆಗ್ಲಿಕ್ಕೂ ಟೈಮ್ ತಗೊಳುತ್ತದೆ. ಸೊ ಎಲ್ಲಕ್ಕೂ ಟೈಮ್ ಬೇಕು, ಯಾವುದು ಓವರ್ ನೈಟ್ ಆಗೋದಿಲ್ಲ, ಇಮಿಡಿಯೇಟ್ ಯಾವುದು ಆಗೋದಿಲ್ಲ. ಈ ಜನರೇಷನ್ ಒಟ್ಟು ಇಮಿಡಿಯೇಟ್ ಆಗಬೇಕು ಅಂತಾರೆ. ಹೌದು. ಸೊ ನಾನು ಟೀಚರ್ ಆಗ್ಬೇಕಂತಂದ್ರೆ ನಾನು MSc ಮುಗಿಸಿದ್ದು 2014ರಲ್ಲಿ. ಸೊ ನಾನು 10 ವರ್ಷ ಈ ಜರ್ನಿ ಮಾಡಿದ್ದೇನೆ. ತಪಸ್. ಹೌದು. ಲಾಂಗ್ ಮೆಡಿಟೇಷನ್. ಹೌದು. ಓಕೆ. ಸೊ ಅದಾದ್ಮೇಲೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರೋದು, ಓವರ್ ನೈಟ್ ಆಗಿರೋದಲ್ಲ ಇದು. ಸೊ ಅದಕ್ಕೆ ಹ್ಯಾವ್ ಅ ಪೇಷನ್ಸ್, ಕೀಪ್ ವರ್ಕಿಂಗ್ ಹಾರ್ಡ್ ಅಂಡ್ ಥಿಂಗ್ಸ್ ವಿಲ್ ಬಿ ಫೈನ್ ಅಟ್ ದ ಎಂಡ್. ಓಕೆ. ಸೊ ಸರ್ ಅನುಭವದಿಂದ ಹೇಳೋದಾದ್ರೆ, ಸರ್ ಮೇನ್ ಹೇಳೋದೇನಪ್ಪ ಅಂದ್ರೆ ತಾಳ್ಮೆ ಇರಲಿ, ಯಾವುದು ಓವರ್ ನೈಟು ಇಮಿಡಿಯೇಟ್ ಆಗಲ್ಲ, ಆ ಥರ ಯಾವುದೂ ಇಲ್ಲ. ಇಮಿಡಿಯೇಟ್ ನಾನು IAS ಅಧಿಕಾರಿ ಆಗ್ತೀನಿ, ಒಂಥರ ಶಾರ್ಟ್ ಕಟ್ಟಲ್ಲಿ ಅಧಿಕಾರಿ ಆಗ್ತೀನಿ, ಆ ಥರ ಯಾವುದು ಫಾರ್ಮುಲಾ ಇಲ್ಲ. ಹೌದು. ಒಟ್ಟು ಫಾರ್ಮುಲಾ ಇಟ್ ಈಸ್ ದೇರ್ ಅಂದರೆ ಪೇಷನ್ಸ್, hard work, dedication, clarity, being focused. So this is the formulas. Yes. Okay, thank you sir. Sir, next ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ಈ ನಮ್ಮ ಜನರೇಷನ್ ಜಿ, ಈ ನಮ್ಮ ಸ್ಟೂಡೆಂಟ್ಸು ಅಥವಾ ಯೂತ್ಸ್ ಆಗಿರ್ಬೋದು, ಈಗ ತಾವು ಯಾರ ಜೊತೆ ಸೇರ್ತಾರೆ, ಯಾರ ಜೊತೆ ಬೆರೀತಾರೆ, ಅದು ಇನ್ಫ್ಲೂಯೆನ್ಸ್ ಆಗುತ್ತಾ ವಿದ್ಯಾರ್ಥಿಗಳ ಜೀವನಕ್ಕೆ? ನಿಮಗೂ ಏನಾದರೂ ಇನ್ಫ್ಲೂಯೆನ್ಸ್ ಆಗಿತ್ತಾ? ಯಾರ ಜೊತೆ ಸೇರ್ತೀರಿ, ಡಸ್ ಇಟ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಮೀ? Will it influence on my success? Will it influence me academically, personally? What's your take on that? ಖಂಡಿತ ಇನ್ಫ್ಲೂಯೆನ್ಸ್ ಆಗುತ್ತೆ ಸರ್. ಖಂಡಿತ ಆಗುತ್ತೆ. ಹೌದು. ಓಕೆ. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಎಸ್ ಸರ್. ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ಎಸ್ ಸರ್. ಸೊ ನಾನು ಒಂದು ಮಾತು ಹೇಳಿದ್ದೆ ನಿಮಗೆ, ನಾನು BSc ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿ ಮಾಡಿದ್ದೇನೆ ಅಂತ ಹೇಳಿ. ಸೊ ಆ ಕರ್ನಾಟಕ ಸೈನ್ಸ್ ಕಾಲೇಜಲ್ಲೇ ನಂದು ಅಂದ್ರೆ ಚೇಂಜಸ್ ಎಲ್ಲ ಆಗಿದೆ. ನಾನು ಆಸ್ ಅ ಪರ್ಸನ್ ಚೇಂಜ್ ಆಗಿದ್ದು ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿ. ಸೊ ಇದಕ್ಕೆ ರೀಸನ್ ಬಂದ್ಬಿಟ್ಟು ಆಂಬಿಯನ್ಸ್. ಸೊ ನಿಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಸೊ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ಯು ಶುಡ್ ಬಿ ಸರೌಂಡೆಡ್ ಬೈ ಗುಡ್ ನಂಬರ್ ಆಫ್ ಪೀಪಲ್ಸ್. ಯು ಶುಡ್ ಬಿ ವಿತ್ ಗುಡ್ ನಂಬರ್ ಆಫ್ ಪೀಪಲ್. ಸೊ ನನ್ನ ಫ್ರೆಂಡ್ಸು ಯಾವ ರೀತಿ ಇದ್ದಾರೆ, ಲೆಟ್ ಮೀ ಮೆನ್ಷನ್ ದೇರ್ ನೇಮ್ಸ್. ಸೊ ಐ ಜೆನ್ಯೂನ್ಲಿ ಅಪ್ರಿಷಿಯೇಟ್, ಅವ್ರು ಇದ್ದಾರೆ ಅಂತೇಳಿ ಅವರ ಸಪೋರ್ಟಿಂದ ನಾನು ಇಲ್ಲಿ ತನಕ ಬಂದಿದ್ದೇನೆ. ಸೊ ಮೇ ಬಿ ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್. ಸೊ ನಾನು ಅವ್ರಿಗೆ ಏನಾದರೂ ಕಲಿಸಿರ್ಬೋದು, ಅವ್ರು ನನಗೇನಾದರೂ ಕಲಿಸಿರ್ಬೋದು, ಬಟ್ ಇಟ್ ಈಸ್ ಲೈಕ್ ನಿಮ್ಮ ಆಂಬಿಯನ್ಸ್ ಯಾವ ರೀತಿ ಇರ್ತದೆ ಆ ರೀತಿ ನಿಮ್ಮ ಥಾಟ್ ಪ್ರೊಸೆಸ್ ಜನರೇಟ್ ಆಗ್ತಾ ಹೋಗುತ್ತೆ.
ಸೊ ನನ್ನ ಫ್ರೆಂಡ್ಸ್ ಅಶೋಕ, ಶಿವರಾಮ್, ಗಂಗಾಧರ್, ಮಂಜುಳಾ ಅಂತ ಎಲ್ಲ ಇದ್ರು ಇವರು. ಸೊ ಇವರಿಂದ ತುಂಬಾನೇ ಕಲ್ತಿದ್ದೀನಿ ನಾನು. ಸೊ ಆಲ್ ದ 4 of them, hi. ಎಸ್. ಓಕೆ. ಸೊ ಇನ್ನೇನು ಕೇಳ್ತಿದ್ದೀನಿ ಅಂತಂದ್ರೆ, ಸೊ ಇದರಲ್ಲಿ ನಾನು ಅಶೋಕ, ಗಂಗಾಧರ, ಶಿವರಾಮ ಮತ್ತೆ ನಂದು ಹೇಳಿದ್ದೀನಿ ನಾನೀಗ. ಸೊ ನಾವೆಲ್ಲ ಮಾಸ್ಟರ್ಸ್ ಮಾಡಿದವರು. ಮಾಸ್ಟರ್ಸ್ ಆದ್ಮೇಲೆ ಎಲ್ಲರೂ PhD ಮಾಡಿದ್ದೇವೆ. ಆಲ್ ಆಫ್ ದೆಮ್ ಹೌದು, ಎಲ್ಲರೂ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅಲ್ಲಿ PhD ಮಾಡಿದ್ದೇವೆ. ಸೊ ನಾನು ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ. ಶಿವರಾಮ್ ಅಂತೇಳಿ IIT ಬಾಂಬೆಯಲ್ಲಿ ಪೋಸ್ಟ್ ಡಾಕ್ ಮಾಡ್ತಿದ್ದಾರೆ. ಇನ್ನು ಗಂಗಾಧರ್ ಅಂತೇಳಿ ಹೀಸ್ ಇನ್ ಜರ್ಮನಿ. ಸರ್ ಇಸ್ ಇನ್ ಜರ್ಮನಿ. ಎಸ್, ಹಿ ಇಸ್ ಅ ಪೋಸ್ಟ್ ಡಾಕ್ಟರ್ ಫೆಲೋ ದೇರ್. ಓಕೆ. ಸೊ ನೆಕ್ಸ್ಟ್ ಇನ್ನೊಬ್ರು ಅಶೋಕ್ ಅಂತ ಹೇಳಿದೆ, ಹಿ ಇಸ್ ಅ ಪ್ರೊಫೆಸರ್ ಅಟ್ ಕ್ರೈಸ್ಟ್ ಯೂನಿವರ್ಸಿಟಿ. ಮೈ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ. ಎಸ್, ದಟ್ಸ್ ನೈಸ್. ಸೊ ಇದೇನು ಹೇಳ್ತಿದ್ದೇನೆ ಅಂತಂದ್ರೆ, ಸೊ ನಮ್ಮೆಲ್ಲರದ್ದು ಥಾಟ್ ಪ್ರೊಸೆಸ್ ಒಂದೇ ರೀತಿ ಇದೆ. ಸೇಮ್ ಇತ್ತು. ಹೌದು. ಸೊ ಇದು ನಮಗೆ ಇವತ್ತು ಇಲ್ಲಿಗೆ ತಂದು ಕೂಡಿಸಿದೆ ನಮಗೆ. ಸೊ ನಾವು ಸೇರುವಂತಹ ಫ್ರೆಂಡ್ಶಿಪ್ ಸರ್ಕಲ್ ಮ್ಯಾಟರ್ಸ್ ಅಲಾಟ್. ಈಗ ತುಂಬಾನೇ ಬಹಳ ಖುಷಿ ಆಗೋದೇನಪ್ಪ ಅಂದ್ರೆ, ನೀವು ಎಲ್ಲ ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಹೌದು. ಎಲ್ಲ ಒಳ್ಳೆ ಉನ್ನತ ಹುದ್ದೆಯಲ್ಲಿದ್ದಾರೆ, ಹೌದು. ಒಳ್ಳೆ ಸ್ಥಾನದಲ್ಲಿದ್ದಾರೆ. ಹೌದು. ಬಿಕಾಸ್ ಆಲ್ ಆಫ್ ದೆಮ್ ಹ್ಯಾಡ್ ದಟ್ ಗುಡ್ ಥಾಟ್ ಪ್ರೊಸೆಸ್, ದೇ ಹ್ಯಾಡ್ ದಟ್ ಗೋಲ್ ಓರಿಯೆಂಟೆಡ್. ಹೌದು ಸರ್, ಹೌದು. ಸೊ ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೊಂಡು, ಒಬ್ರಿಗೊಬ್ರು ಪುಷ್ ಮಾಡ್ಕೊಂಡು, ಮೇ ಬಿ ವಾಟ್ ಎವರ್ ಐ ಆಮ್ ಗುಡ್ ಐ ವಿಲ್ ಟೀಚ್ ಯು, ವಾಟ್ ಎವರ್ ಯು ಆರ್ ಗುಡ್ ಅಟ್ ಇಟ್ ಯು ವಿಲ್ ಟೀಚ್. Exactly. ದಟ್ ಈಸ್ ವಾಟ್ ಬ್ಯೂಟಿ ಆಫ್ ದ. ಹೌದು. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್. ಶೋರ್, ಹೌದು. ಅದೇ ಈಗ ನಾನು ನೆಗೆಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೆ ನಾವೇನಂತಂದ್ರೆ ಮನುಷ್ಯ ಒಬ್ಬ ಸಂಘಜೀವಿ ಅಂತ ಹೇಳ್ತೀವಿ ನಾವು. ಸೊ ನಮ್ಮ ಸರೌಂಡಿಂಗ್ ಅಲ್ಲಿ ಏನಿರ್ತದೆ ಅದನ್ನ ಓವರ್ ದ ಟೈಮ್ ಪಿಕ್ ಮಾಡ್ತಾ ಹೋಗ್ತೀವಿ. ಸರೌಂಡಿಂಗ್ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿರೋ ಥಾಟ್ಸ್ ಅನ್ನ ಪಿಕ್ ಮಾಡ್ತಾ ಹೋಗ್ತೀವಿ. ಸರೌಂಡಿಂಗ್ ಏನಾದ್ರು ನೆಗೆಟಿವ್ ಇನ್ಫ್ಲೂಯೆನ್ಸ್ ಬರೋ ತರ ಇತ್ತು ಅಂತಂದ್ರೆ ಆ ನೆಗೆಟಿವ್ ಥಾಟ್ಸ್ ಅನ್ನ ಪಿಕ್ ಮಾಡ್ತಾ ಹೋಗ್ತೀವಿ. ಟ್ರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ವಾಟ್ ಐ ರಿಯಲಿ ಅಡ್ಮೈರ್ ಇನ್ ಯು ಇಸ್, I admire you a lot of things. Out of that, your health, sir, your fitness. ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಎಲ್ರಿಗೂ ಹೆಲ್ತ್ ರಿಯಲಿ ಮ್ಯಾಟರ್ ಆಗುತ್ತಾ? ಹೌದು. ಅಥವಾ ಈ ಜನರೇಷನ್ ಜಿ ಈ ಸ್ಟೂಡೆಂಟ್ಸ್ಗೆ ವಾಟ್ ಈಸ್ ಯರ್ ಹೆಲ್ತ್ ಅಡ್ವೈಸ್? ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೆಲ್ತ್? ಬಿಕಾಸ್ ಅಲ್ಟಿಮೇಟ್ಲಿ ವಾಟ್ ಎವರ್ ವಿ ವಾಂಟ್ ಟು ಅಚೀವ್ ಸರ್, ವಿ ನೀಡ್ ದಿಸ್ ಬಾಡಿ, ವಿ ನೀಡ್ ದಿಸ್. ವಿತೌಟ್ ದಿಸ್ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಪ್ಲೀಸ್ ಸರ್, ವಾಟ್ಸ್ ಯೋರ್? ಸೊ ಫಸ್ಟ್ ಹೆಲ್ತ್ ಅಂತ ಬಂದಾಗ ಸರ್, ಫುಡ್ ಕಂಟ್ರೋಲ್ ಅಂತ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಏನ್ ಸರ್? ಫುಡ್ ಕಂಟ್ರೋಲಿಂಗ್ ಫುಡ್. ಎಸ್. ಓಕೆ. ಅಂದ್ರೆ ನಿಮ್ಗೆ ಮಿತವಾಗಿ ತಿನ್ಬೇಕು ಅಂತ. ಓಕೆ. ನೀವು ಹಿತವಾಗಿರ್ಬೇಕು ಅಂತಂದ್ರೆ ಮಿತವಾಗಿ ತಿನ್ಬೇಕು ಅಂತ. ಹಿತವಾಗಿರ್ಬೇಕಂದ್ರೆ ಮಿತವಾಗಿ ತಿನ್ಬೇಕು. ಓಕೆ. ಸೊ ನಾ ಇದನ್ನ ಏನಕ್ಕೆ ಹೇಳ್ತಿದ್ದೇನೆ ಅಂತಂದ್ರೆ, ಸೊ ಇವಾಗ ನಾನು ನಂದು ಹೇಳ್ಬಿಡ್ತೇನೆ. ಅಂದ್ರೆ ನಾನು ಮುಂಬೈಲಿ 7 ವರ್ಷ ಇದ್ರೂ ಸಹಿತ, ಅಂದ್ರೆ 6 ವರ್ಷ PhD ಮಾಡಿದ್ದೇನೆ, 1 ವರ್ಷ ಪೋಸ್ಟ್ ಡಾಕ್ ಮಾಡಿದ್ದೇನೆ. ಸೊ ಅಲ್ಲಿ ಫೇಮಸ್ ಫುಡ್ ವಡಾಪಾವ್ ಅಂತ ಇದೆ. ಮುಂಬೈ ಅಂದ್ರೆ ವಡಾಪಾವ್. ನಾನು ಇಲ್ಲಿ ತನಕನೂ ವಡಾಪಾವನ್ನ ಟೇಸ್ಟ್ ಮಾಡಿಲ್ಲ. ಹೌದು. You have not tasted ವಡಾಪಾವ್? No. Not even once? Not even once. Why you didn't taste? Because ನನಗೆ ಬೇಡ. ಹೌದು. It is not good for me. Maybe, yeah. So ಅದಕ್ಕೆ ನನಗೆ ಬೇಡ. Okay. So you have not tasted ವಡಾಪಾವ್? No. ಮತ್ತೆ you have so much controlling your willpower, no sir? Yes sir. ಆಮೇಲೆ ನಾನು ಇಲ್ಲಿ ತನಕನೂ ಪಾನಿಪುರಿ ತಿಂದಿಲ್ಲ. Okay. ಇಲ್ಲಿ ತನಕನೂ ಪಿಜ್ಜಾ ತಿಂದಿಲ್ಲ. Okay. ಏನಕ್ಕೆ ಅಂತಂದ್ರೆ ನನಗೆ ನನ್ನ ತಲೆಯಲ್ಲಿ ಕ್ಲಿಯರ್ ಇದೆ, ನನಗೆ ಇದು ಒಳ್ಳೇದು ಇದು ತಿನ್ಬೇಕು, ಇದು ಕೆಟ್ಟದ್ದು ಇದು ಬೇಡ ಅಂತ. ಸೊ ಅಂದ್ರೆ ಈ ರೀತಿ ಇದೆ ನನ್ನ ಥಾಟ್ ಪ್ರೊಸೆಸ್. ಸೊ ಅಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಸೊ ನಮ್ಮ ಬಾಡಿ ಒಂಥರ ಮಷಿನ್ ಇದ್ದ ಹಾಗೆ. ಈಗ ಎಲ್ಲರೂ ಮೋಟರ್ ಸೈಕಲ್, ಕಾರ್, ಮೋಟರ್ಸ್ ಎಲ್ಲ ನೋಡಿರ್ತೀರಿ ನೀವು. ಸೊ ಇವಾಗ ನೀವು ಪೆಟ್ರೋಲ್ ಇಂಜಿನಿಗೆ ಪೆಟ್ರೋಲ್ ಹಾಕಿದ್ರೇನೆ, ಪ್ಯೂರ್ ಪೆಟ್ರೋಲ್ ಹಾಕಿದ್ರೇನೆ ಅದು ಮೈಲೇಜ್ ಜಾಸ್ತಿ ಕೊಡುತ್ತೆ, ಅದ್ರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಅದೇ ನೀವು ಏನಾದ್ರು ಪೆಟ್ರೋಲ್ ಇಂಜಿನಿಗೆ ಬಂದ್ಬಿಟ್ಟು ನಾ ಕೆರೋಸಿನ್ ಹಾಕ್ತೇನೆ, ಏನೋ ಗಾಡಿ ಹಾಳಾಗುತ್ತೆ, ಮೈಲೇಜ್ ಕಡಿಮೆ ಕೊಡ್ತದೆ, ಇಂಜಿನ್ ಹಾಳಾಗುತ್ತೆ. ಹೌದು. ಸೇಮ್ ಗೋಸ್ ಫಾರ್ ಅವರ್ ಬಾಡಿ ಆಸ್ ವೆಲ್. ಸೊ ನಾವು ಚೆನ್ನಾಗಿರೋ ಫುಡ್ ಹಾಕಿದ್ರೆ ಬಾಡಿ ಮೈಲೇಜ್ ಜಾಸ್ತಿ ಕೊಡುತ್ತೆ, ಅಂಡ್ ಯು ವಿಲ್ ಬಿ ಹೆಲ್ತಿ ಆಸ್ ವೆಲ್. ಅಂಡ್ ಅದೇ ಏನೋ ಮಿಕ್ಸ್ಡ್ ಆಯಿಲ್ ಹಾಕಿದ್ರೆ ಅಥವಾ ಏನಾದ್ರು ಬಾಡಿಗೆ ಯಾವ್ದು ಬೇಡ ಅಂತ ಫುಡ್ ಹಾಕಿದ್ರೆ ಓವರ್ ದ ಟೈಮ್ ಮೈಲೇಜ್ ಕಡಿಮೆ ಕೊಡ್ತಾ ಹೋಗುತ್ತೆ. ಓಕೆ. ಇಷ್ಟೇ ಸಿಂಪಲ್ ಆಗಿರೋ ಸರ್. ಸೊ ಯು ಮೀನ್ ಟು ಸೇ ಫುಡ್ ವಾಟ್ ಎವರ್ ವಿ ಈಟ್, ವಿ ಬಿಕಮ್. ನಾವು ಇದೆಲ್ಲೋ ಇಂಟರ್ವ್ಯೂ ಎಲ್ಲ ಕೇಳಿದ್ವಿ ಸರ್, ವಿ ಆರ್ ವಾಟ್ ವಿ ಈಟ್ ಅಂತ. ಎಕ್ಸಾಕ್ಟ್ಲಿ. ವಾಟ್ ಎವರ್ ವಿ ಈಟ್ ವಿ ಬಿಕಮ್ ದಟ್ ಅಂತ. ಮೇ ಬಿ ಅದು ಟ್ರೂ ಅನ್ಸುತ್ತೆ. ಹೌದು. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಈ ಜೀವನದಲ್ಲಿ ಫುಡ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಬಟ್ ಪಾನಿಪುರಿ ಲವರ್ಸ್, ಐ ಆಮ್ ಆಲ್ಸೋ ಗ್ರೇಟ್ ಫ್ಯಾನ್ ಆಫ್ ಪಾನಿಪುರಿ. ಐ ಆಮ್ ಅ ಪಾನಿಪುರಿ ಲವರ್. ಪಾನಿಪುರಿ ಬಿಟ್ಟು ಇರೋಕ್ಕಾಗಲ್ಲ ಸರ್. ಬಟ್ ಅಕೇಶನಲಿ ಮಳೆ ಗಿಳೆ ಬಂದಾಗ ಕೆಲವೊಂದ್ಸಲ ಟೆಂಪ್ಟ್ ಆಗುತ್ತೆ ತಿನ್ಬೇಕು ಅಂತ, ತಿಂತೀರಿ. ಪಿಜ್ಜಾ ಫ್ಯಾನ್ ಆಲ್ಸೋ, ವಡಾಪಾವ್ ಫ್ಯಾನ್ ಆಲ್ಸೋ. ಬಟ್ ಡೈಲಿ ರೋಟೀನ್ ಆಗಿ ಮಾಡೋದಕ್ಕಿಂತ ಒನ್ಸ್ ಇನ್ ಅ ವೈಲ್, ಲೈಕ್ whenever it is needed, for tasting it, that is fine. That should be fine. Like but major focus should be on eating the nutritious food to the body. Even our mindset also works, no, you know, the focus, concentration also on the based on the food what we eat also. So food matters a lot for students community also and for everybody also.
ಸೊ ಸರ್ ಜಸ್ಟ್ ಟು ಆ್ಯಡ್, ಎಸ್ ಸರ್. ಸೊ ನಾನು ಅಂದ್ರೆ ನಿಮ್ಮ ಬಾಯಿಂದಾನೆ ತುಂಬಾನೇ ಸಾರಿ ಕೇಳಿದ್ದೀನಿ. Okay. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬೆಳಿಗ್ಗೆ ಕ್ಲಾಸಿಗೆ ಬರುವಾಗ ಏನು ತಿಂದೇ ಬರ್ತಾರೆ ಹೌದು ಸರ್, ಇದು ನಂಗೆ ಬಹಳ ದೊಡ್ಡ ಕಂಪ್ಲೇಂಟ್ ಇದೆ ಸರ್. ಓಕೆ, ಎನಿವೆ ಥ್ಯಾಂಕ್ ಯು ನಂಗೆ ಹೇಳಿದ್ದಕ್ಕೆ. ನಮ್ಮ ವಿದ್ಯಾರ್ಥಿಗಳು ಮತ್ತೆ ಬೇರೆ ವಿದ್ಯಾರ್ಥಿಗಳು ಇರ್ಬೋದು ಸರ್, ಬೇರೆ ಕಾಲೇಜಲ್ಲಿ ಬೆಳಗ್ಗೆ ಬರ್ಬೇಕಾದ್ರೆ ತಿಂದು ಬರಲ್ಲ. ಸ್ಪೆಷಲಿ ಹಳ್ಳಿಯಿಂದ ಬರೋ ಮಕ್ಕಳು ಬೇಗ ಬರ್ತಾರೆ. ಮತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ ಸರ್, ಇಲ್ಲಿ ಬಂದು ಏನೂ ತಿನ್ನಲ್ಲ, ಮಧ್ಯಾಹ್ನನೂ ಏನು ತಿನ್ನಲ್ಲ, ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಏನಾದರೂ ಊಟ ಮಾಡ್ತಾರೆ, ಅಲ್ಲಿವರೆಗೂ ಖಾಲಿ ಇರುತ್ತೆ. ಇದು ನಮಗೆ ಇದು ಐ ಆಮ್ ನಾಟ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಆಮ್ ರಿಯಲಿ ವರಿಡ್ ಅಬೌಟ್ ದೇರ್ ಹೆಲ್ತ್. ಪ್ಲೀಸ್ ಸರ್. ಎಸ್ ಸರ್. ಸೊ ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ ಸರ್. ಏನಿಲ್ಲ, ನಿಮ್ಗೇನು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆಲ್ಲ ಆಗೋದಿಲ್ಲ ಅಂತಂದ್ರೆ ಸ್ಪ್ರೌಟ್ಸ್, ನಿಮ್ ಕಡೆ ಹೆಸರು ಕಾಳೆಲ್ಲ ಬೆಳಿತೇವೆ ನಾವು. ಅವ್ರು ಹಳ್ಳಿಯಲ್ಲೇ ಬೆಳಿತಾರೆ. ಹೌದು, ಕಡಲೆಕಾಳು ಬೆಳಿತೇವೆ, ಕಡಲೆ ಬೀಜ, ಶೇಂಗಾ ಎಲ್ಲ ಬೆಳಿತಾರೆ. ರಾತ್ರಿ ಅದನ್ನ ನೆನೆಸಿಡಿ, ಬೆಳಿಗ್ಗೆ ಬರುವಾಗ ಡಬ್ಬಿಲಿ ಕಟ್ಕೊಂಡ್ ಬನ್ನಿ. ನಾನು ಅದನ್ನೇ ಮಾಡೋದು. ಓಕೆ. ಸೊ ಇಟ್ ವಿಲ್ ಬಿ ಏನು ನಿಮಗೆ ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ಯು ಎವರ್ ಕ್ಯಾನ್ ಹ್ಯಾವ್ ದಟ್ ಒನ್. ಟ್ರೂ. ಅಂದ್ರೆ ಇದನ್ನ ರೂಢಿ ಮಾಡ್ಕೋಬೇಕಷ್ಟೇ. ಟು ಕ್ಯಾರಿ ದಟ್ ಬಾಕ್ಸ್, ದಟ್ ಕಲ್ಚರ್, ದೇ ಹ್ಯಾವ್ ಟು ಗೆಟ್ ಸ್ಟಿಕ್ ಟು ದಟ್. ಎಸ್ ಎಸ್ ಎಸ್. Sir, coming to, thank you sir, it's really very nice talking with you. ಪ್ರತಿಯೊಬ್ಬರ ಜೀವನದಲ್ಲೂ ಏನೋ ಒಂದು ಮೋಟಿವೇಶನ್ ಫೋರ್ಸ್ ಇರುತ್ತೆ, ಏನೋ ಒಂದು ಇರುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಈಗ ಈ ಲೈಫ್ ಲೆಸನ್ಸ್ ಅಂತಾರೆ, ಆ ಥರದ್ದು ಏನಾದರೂ ಇದೆಯಾ? ಇಸ್ ದೇರ್ ಇಸ್ ಲೈಫ್ ಲೆಸನ್ಸ್, ಇಸ್ ದೇರ್ ಇಸ್ ಎನಿ ಲೈಫ್ ಲೆಸನ್ಸ್? ಖಂಡಿತ ಇದೆ ಸರ್. ಎಸ್ ಸರ್. ಸೊ ಆಸ್ ಐ ಸೆಡ್, ನನ್ನ ಇಡೀ ಜರ್ನಿನ ನೀವು ಹಾಗೆ ಓವರ್ ವ್ಯೂ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಫ್ಯಾಮಿಲಿ ಜೊತೆ ಜಾಸ್ತಿ ಅಂದರೆ ಕನೆಕ್ಷನ್ ಜಾಸ್ತಿ ಇದೆ ನಂದು. ಸೊ ನನಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಒಂದೇ, ಏನು ಅಂತಂದರೆ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ ಅಂತ. ಸೊ ನೀವು ಯಾರಿಗಾದ್ರೂ ಕೆಟ್ಟದ್ದು ಬಯಸಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಒಳ್ಳೇದಾಗೆ ಆಗುತ್ತೆ. ವೆರಿ ಗುಡ್ ಸರ್. ಸೊ ಇದನ್ನು ನಾನು ಯಾವಾಗಲೂ ನನ್ನ ಜೊತೆ ಕ್ಯಾರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇನ್ನೊಂದು ಹೇಳಬೇಕು ಅಂತಂದರೆ, ಸೊ ಲೈಫ್ ವಿಲ್ ಬಿ ಗುಡ್ ವೆನ್ ಯು ಆರ್ ಹ್ಯಾಪಿ, ಆ್ಯಂಡ್ ಲೈಫ್ ವಿಲ್ ಬಿ ಮಚ್ ಬೆಟರ್ ವೆನ್ ಅದರ್ಸ್ ಆರ್ ಹ್ಯಾಪಿ ಬಿಕಾಸ್ ಆಫ್ ಯು. ಬ್ಯೂಟಿಫುಲ್ ಸರ್. ಟ್ರೂ, ವೆರಿ ಟ್ರೂ. ಸೊ ನನಗೆ ಭಗವಂತ ಈ ಸ್ಥಾನ ಕೊಟ್ಟಿದ್ದಾನೆ. ಸೊ ನಾನು ಈ ನೆಕ್ಸ್ಟ್ ನನ್ನ ಜರ್ನಿಯಲ್ಲಿ ಸೊ ನನ್ನಿಂದ ಯಾರಿಗಾದ್ರು ಒಳ್ಳೇದಾಗೋದಿದ್ರೆ ಸೊ ಈ ಥಾಟನ್ನು ಅಲ್ಲಿ ಅಪ್ಲೈ ಮಾಡ್ತಾ ಸಾಕ್ತಾ ಇರಬೇಕು ಅಂತ ಆಸೆ ನಂದು. ಇದೇ ಲೈಫ್ ಲೆಸನ್ ಸರ್. ನಾನು ದಿಸ್ ಇಸ್ ಅ ಲೈಫ್ ಲೆಸನ್. ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಮೇ ಬಿ ನಾವು ಇಷ್ಟು ಜನ ಮಾತಾಡೋದ್ರಲ್ಲಿ ಯು ಆರ್ ಒನ್ ಆಫ್ ದ ವೆರಿ ಯಂಗೆಸ್ಟ್ ಪರ್ಸನ್. ಅದು ಈ ಏಜ್ಗೆ ಒಂದು ಗೌರ್ಮೆಂಟ್ ಜಾಬ್ ತೊಗೊಳೋದು, ಈಗಿರೋ ಒಂದು ಕಾಂಪಿಟೇಷನಲ್ಲಿ ಸರ್ ಗೌರ್ಮೆಂಟ್ ಜಾಬ್ ತೊಗೊಳೋದು ಈಸಿ ಅಲ್ಲ. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತೀನಿ. ದಟ್ಟು ಇಷ್ಟೆಲ್ಲ ಹರ್ಡಲ್ಸ್ ಇದ್ದರು, ಇಷ್ಟೆಲ್ಲ ಚಾಲೆಂಜಸ್ ಇದ್ದರು. ಯು ಹ್ಯಾವ್ ಡನ್ ಯುವರ್ ಎಜುಕೇಷನ್. ಧಾರವಾಡಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ, ಹಾಸ್ಟೆಲಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗಿ IIT ಬಾಂಬೆ ಪೋಸ್ಟ್ ಡಾಕ್ ಮುಗಿಸಿ ಇಟ್ಸ್ ವೆರಿ ಬ್ಯೂಟಿಫುಲ್ ಜರ್ನಿ ಸರ್. ಮೇ ಬಿ ಅವರ್ ಗ್ರ್ಯಾಟಿಟ್ಯೂಡ್ ಟು ಯುವರ್ ಪೇರೆಂಟ್ಸ್, our gratitude to your brothers, our gratitude to your friends also, who played a very important role in shaping your life, but still long way to go. Yes sir. So with this note sir, thank you so much for joining us. ತುಂಬ ಖುಷಿ ಆಯಿತು. ನಾವು ಮತ್ತು ನಮ್ಮ ಸ್ಟೂಡೆಂಟ್ಸು ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಬೆಸ್ಟ್ ವಿಶಸ್ ಹೇಳ್ತೀರಿ. ಆಮೇಲೆ ನಿಮಗೆ ಗೋಲ್ಡ್ ಮೆಡ್ಲು ಸ್ವಲ್ಪದರಲ್ಲೇ ಮಿಸ್ ಆಯಿತು ಅಂದರೆ ಇನ್ನೂ ಅಪ್ಕಮಿಂಗ್ ಡೇಸ್ ಇನ್ನೂ ಎಕ್ಸೈಟ್ಮೆಂಟ್ ಇದೆ. ನಿಮಗೆ ಕರ್ನಾಟಕ ಗೌರ್ಮೆಂಟಿಂದ ಬೆಸ್ಟ್ ಟೀಚರ್ ಅವಾರ್ಡ್ ಬರಲಿ, ಒಂದು ಬೆಸ್ಟ್ ಗೋಲ್ಡ್ ಮೆಡಲ್ ಬರಲಿ ಅಂತ ವಿ ವಿಶ್ ಯು. ಹಲವಾರು ವಿದ್ಯಾರ್ಥಿಗಳು ನಿಮ್ಮಿಂದ ಮೋಟಿವೇಟ್ ಆಗಲಿ, ಹಲವಾರು ವಿದ್ಯಾರ್ಥಿಗಳು ನಿಮ್ಮ ಒಂದು ನಾಲೆಡ್ಜನ್ನ ಅದನ್ನು ಯೂಸ್ ಮಾಡಿಕೊಳ್ಳಿ, ಯೂಸ್ ಮಾಡಿ ತಾವು ಡೆವಲಪ್ ಆಗಿ ಸಕ್ಸಸ್ಫುಲ್ ಆಗಲಿ, ನಮ್ಮ ವಿದ್ಯಾರ್ಥಿಗಳು ಲೈಫಲ್ಲಿ ಅಚೀವ್ ಮಾಡಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಮತ್ತೆ ವಿ ವಿಲ್ ಕಂಟಿನ್ಯೂ ದಿಸ್ ಕಾನ್ವರ್ಸೇಷನ್. ಲೆಟ್ ಅಸ್ ಕಂಟಿನ್ಯೂ ದಿಸ್ ಜರ್ನಿ. ಫೈನಲಿ ಸರ್, ವಾಟ್ ಯು ವಾಂಟ್ ಟು ಫೈನಲಿ ಟು ಎಂಡ್ ವಿತ್, ಯು ಓನ್ಲಿ ಎಂಡ್ ಸರ್, ವಾಟ್ ಯು ವುಡ್ ಲೈಕ್ ಟು ಸೇ ಇನ್ 1 or 2 sentences to the students by facing the camera? Yes sir. Dear students, have a patience, keep working hard. ಸೊ ಈ ವಿಡಿಯೋ ಮಾಡಿದ್ರ ಉದ್ದೇಶ ಏನು ಅಂತಂದರೆ, ನಿಮ್ಗೆ ಹೈಯರ್ ಇನ್ಸ್ಟಿಟ್ಯೂಟಿಗೆ ಹೋಗಲಿಕ್ಕೆ ಏನೇನು ಅಪಾರ್ಚುನಿಟೀಸ್ ಇದೆ ಇವೆಲ್ಲ ನಿಮ್ಗೆ ಗೊತ್ತಾಗಬೇಕಾಗಿತ್ತು. ಸೊ ಮೋಸ್ಟ್ಲಿ ಮೋರ್ ಆರ್ ಲೆಸ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಾವು. ಸೊ ಡೂ ಯುಟಿಲೈಸ್ ದೀಸ್ ಅಪಾರ್ಚುನಿಟೀಸ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೆವರ್ಸ್. ಸೊ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಹೈಯರ್ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗೋದು ಅಥವಾ ಏನಾದರೂ ಎನಿ ಡಿಫಿಕಲ್ಟೀಸ್ ಬಂತು ಅಂತಂದರೆ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು ಟು ಗೈಡ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸರ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯು. ನೀವೆಲ್ಲ ಹೈಯರ್ ಇನ್ಸ್ಟಿಟ್ಯೂಷನ್ ಒಳ್ಳೊಳ್ಳೆ ಸಂಸ್ಥೆಗಳಿದ್ದಾವೆ, ಇಂಥ ಕಡೆ ಸೇರಿ ನೀವು ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ RCB ಕಪ್ ನಿನ್ನೆ ತಾನೇ ಮ್ಯಾಚ್ ಆಯಿತು, ನಿನ್ನೆ ಎಲ್ಲ ಸೆಲೆಬ್ರೇಷನ್ಸ್ ಆಯಿತು. RCB ವಿ ವನ್ ದ ಕಪ್. 18 ವರ್ಷ ಆದಮೇಲೆ ವಿ ಹ್ಯಾವ್ ಲಿಫ್ಟೆಡ್ ದ ಕಪ್. ಇದರಲ್ಲೂ ಒಂದು ಮೆಸೇಜ್ ಇದೆ. 18 ವರ್ಷ ಆದಮೇಲೆ. ಸೊ ಲೈಫ್ ಹಾಗೆ ಯಾವುದು ಈಸಿಯಾಗಿ ಬರಲ್ಲ. ಸತತ ಪ್ರಯತ್ನ ಪ್ರಯತ್ನ ಪ್ರಯತ್ನ, ಪೇಷನ್ಸು. ಈ RCBಗೂ ನೀವು ಹೇಳಿದ್ದು ಪೇಷನ್ಸ್ಗೂ ಹಾರ್ಡ್ ವರ್ಕ್ಗೂ ಕನೆಕ್ಟಿವಿಟಿ ಇದೆ ಸರ್. ದೇ ಹ್ಯಾಡ್ ಸೋ ಮಚ್ ಪೇಷನ್ಸ್. ಸೊ ಫೈನಲಿ ವಿ ಹ್ಯಾವ್ ಒನ್. ಸೇಮ್ ಥಿಂಗ್ ಅಪ್ಲೈಸ್ ಟು ಅವರ್ ಲೈಫ್ ಆಲ್ಸೋ. ಯಾವುದು ಶಾರ್ಟ್ ಕದೇ ಇಲ್ಲ. ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ಕೀ, ಬೀಯಿಂಗ್ ಫೋಕಸ್ ಇಸ್ ದ ಓನ್ಲಿ ಕೀ. ವಿಶ್ ಯು ಆಲ್ ದ ಬೆಸ್ಟ್.
ಗುಡ್ ಲಕ್ ಫಾರ್ ಯು. ನಿಮ್ಮ ಒಂದು ಜೀವನ ನಿಮ್ಮ ಥರನೇ ಸುಂದರವಾಗಿರಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್, ಗುಡ್ ಲಕ್.